Hello everyone, welcome to Curious Minds Kannada YouTube channel. This is your science facilitator Pooja, and in today's video we are going to see the explanation about exploring the investigative world of science of 8th standard first chapter. ಇದರಲ್ಲಿ ನಾವು first chapter 8th standard ನಲ್ಲಿ ಇರೋದನ್ನ explain ಮಾಡ್ತಾ ಹೋಗ್ತೀನಿ. Exploring the investigative world of science. Actually ಇದರಲ್ಲಿ ಏನೇನಿರುತ್ತೆ ಈ ಒಂದು ಚಾಪ್ಟರ್ ಅಲ್ಲಿ ಅಂತ ಅಂದ್ರೆ they have given only the main topics which you are going to cover in this whole 8th standard. ಅಂದ್ರೆ ಈ ಫುಲ್ 8th ಸ್ಟ್ಯಾಂಡರ್ಡ್ ಅಲ್ಲಿ ನೀವು ಯಾವ್ಯಾವ ತರ ಸೈನ್ಸ್ ಅಲ್ಲಿ ಟಾಪಿಕ್ಸ್ ಅನ್ನ ಕಲಿತೀರಾ ಅನ್ನೋದನ್ನ ಈ ಪಾಠದಲ್ಲಿ ಚಿಕ್ಕದಾಗಿ ನಿಮ್ಗೆ ಕೊಟ್ಟಿದ್ದಾರೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಲೆಸನ್ ನೇಮ್ ಇದೆ, ಅದ್ರ ಕೆಳಗಡೆ ಪ್ರೋಬ್ ಅಂಡ್ ಪಾಂಡರ್ ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಕ್ವೆಶನ್ಸ್ ಅನ್ನ ನಿಮ್ಮ ಥಿಂಕಿಂಗ್ ನ ಪ್ರೊವೋಕ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ವಾಟ್ ಇಟ್ ಇಸ್. ಏನ್ ಕ್ವೆಶನ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಆನ್ ದ ಫಸ್ಟ್ ಪೇಜ್ ಆಫ್ ಈಚ್ ಚಾಪ್ಟರ್ ಯು ವಿಲ್ ಫೈಂಡ್ ಅ ಸೆಟ್ ಆಫ್ ಕ್ವೆಶನ್ಸ್. ಅಂದ್ರೆ ಏನು, ಇಲ್ಲಿ ನೀವೊಂದಿಷ್ಟು ಕ್ವೆಶನ್ಸ್ ಅನ್ನ ನೋಡ್ತೀರಾ. ದೀಸ್ ಆರ್ ನಾಟ್ ಮೆಂಟ್ ಫಾರ್ ಎನಿ ಎಕ್ಸಾಮ್. ಹಾಗಂತ ಇದು ಯಾವುದೇ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಿದ್ದಲ್ಲ. ದೇ ಆರ್ ಯುನೀಕ್ investigations to spark your curiosity to explore the world of science. ನಿಮ್ಮ ಒಂದು ಥಿಂಕಿಂಗ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಈ ಕ್ವೆಶನ್ಸ್ ಅನ್ನ ಅವ್ರು ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ವೈ ಇಸ್ ಒನ್ ಸೈಡ್ ಆಫ್ ಪೂರಿ ಥಿನ್ನರ್ ದ್ಯಾನ್ ದಿ ಅದರ್. ನೀವು ಪೂರಿ ತಿಂದಿರ್ತೀರಲ್ವಾ, ಅದರಲ್ಲಿ ಒಂದ್ ಸೈಡ್ ತುಂಬಾ ತೆಳ್ಳಗಿರುತ್ತೆ, ಉಬ್ಬಿರೋ ಸೈಡ್. ಇನ್ನೊಂದ್ ಸೈಡ್ ಏನಾಗಿರುತ್ತೆ, ಸ್ವಲ್ಪ ದಪ್ಪದಾಗಿರುತ್ತೆ. ಯಾಕೆ? ನೀವು ಇಷ್ಟಪಟ್ಟು ಪೂರಿ ತಿಂದಿರ್ತೀರಾ, ಕರೆಕ್ಟ್ ತಾನೆ? ಆದ್ರೆ ಯಾರು ಕೂಡ ಈ ಕ್ವೆಶನ್ ಬಗ್ಗೆ ಯೋಚನೆನೇ ಮಾಡಿರಲ್ಲ. ಆದ್ರೆ ಇವಾಗ ಬಂತಲ್ವಾ ನಿಮ್ಗೆ ಆ ಯೋಚನೆ. ದೆನ್ ಆರ್ ದೇರ್ ಮೋರ್ ಗ್ರೇನ್ಸ್ ಆಫ್ ಸ್ಯಾಂಡ್ ಆನ್ ಆಲ್ ಬೀಚಸ್ ಅಂಡ್ ಡೆಸರ್ಟ್ಸ್ ಆಫ್ ದ ವರ್ಲ್ಡ್ ಆರ್ ಮೋರ್ ಸ್ಟಾರ್ಸ್ ಇನ್ ದ ಗ್ಯಾಲಕ್ಸಿ. ನೀವು ಬೀಚ್ಗೆ ವಿಸಿಟ್ ಮಾಡಿರ್ತೀರಾ, ಹೌದಲ್ವಾ? ಡೆಸರ್ಟಿಗೂ ಹೋಗಿರ್ಬೋದು, ಮರಳು ಭೂಮಿಗೆ. ಸೊ ಅಲ್ಲಿರುವಂತಹ ಮರಳಿನ ಕಣಗಳು ಜಾಸ್ತಿ ಇದೆಯಾ, ಅಥವಾ ನಮ್ಮ ಇಡೀ ಗ್ಯಾಲಕ್ಸಿಯಲ್ಲಿರುವಂತಹ ಸ್ಟಾರ್ಸ್ ಕೌಂಟ್ ಅಂದ್ರೆ ನಕ್ಷತ್ರಗಳ ಸಂಖ್ಯೆ ಜಾಸ್ತಿ ಇದೆಯಾ? ಎರಡನ್ನೂ ಕೌಂಟ್ ಮಾಡಕ್ಕಾಗಲ್ಲ ಅಲ್ವಾ? Then, right from grade 6, we have observed the incredible diversity of plants and animals around us. 6ನೇ ಕ್ಲಾಸ್ ಇಂದ ಕೂಡ ನೀವು ಗ್ರೇಡ್ 6 ಅಲ್ಲಿ ಇರುವಾಗ್ಲಿಂದ ಕೂಡ ಏನ್ ಮಾಡಿದೀರಾ, ನೀವು ಪ್ಲಾಂಟ್ಸ್ ಅಂಡ್ ಆನಿಮಲ್ಸ್ ಒಂದೇ ತರ ಇರೋದನ್ನ ನೋಡಿದೀರಾ? ಇಲ್ಲ, ಎಲ್ಲವೂ ಕೂಡ ಏನಾಗಿದೆ, ಬೇರೆ ಬೇರೆ ತರಾನೇ ಇದೆ. From the different shapes of leaves to many kinds of insects. ಶೇಪ್ ಆಫ್ ದ ಲೀಫ್ ಏನಾಗಿರುತ್ತೆ, ಒಂದೇ ತರ ಇರುತ್ತಾ? ಖಂಡಿತ ಇಲ್ಲ. ಮಾವಿನ ಎಲೆ ನೀವು ನೋಡಿದೀರಾ, ಹೌದಲ್ಲ? ಅದು ಮತ್ತೆ ದಾಸವಾಳದ ಎಲೆ ಒಂದೇ ತರ ಇರುತ್ತಾ? ಇಲ್ಲ, ಹೌದಲ್ವಾ? ಹುಲ್ಲಿನ ಎಲೆ ಒಂದೇ ತರ ಇರುತ್ತಾ? ಮಾವಿನ ಎಲೆ ಒಂದೇ ತರ ಇರುತ್ತಾ? ತೆಂಗಿನ ಮರದ ಗರಿ ಒಂದೇ ತರ ಇರುತ್ತಾ? ಖಂಡಿತವಾಗಿಯೂ ಇಲ್ಲ, ಬೇರೆ ಬೇರೆ ತರ ಇರುತ್ತೆ. ದೆನ್ ಇನ್ಸೆಕ್ಟ್ ವಿಷಯಕ್ಕೆ ಬಂದ್ರೆ ನಾವು ಜೇನ್ ಹುಳ ಇರ್ಬೋದು, ನೊಣ ಇರಬಹುದು, ಸೊಳ್ಳೆ ಇರಬಹುದು, ಅಥವಾ ಜಿರಳೆ, ಹಲ್ಲಿ, ಇದನ್ನೆಲ್ಲ ನೋಡಿದರೆ ಎಲ್ಲವನ್ನು ಒಂದೇ ತರ ಇದೆಯಾ? ಇಲ್ಲ. ವೈ ಹ್ಯಾಸ್ ನೇಚರ್ ಕ್ರಿಯೇಟೆಡ್ ಸಚ್ ಅ ವಾಸ್ಟ್ ವೆರೈಟಿ? ಹಾಗಿದ್ರೆ ನಮ್ ಸುತ್ತಮುತ್ತ ಇರುವಂತಹ ನೇಚರ್ ಯಾಕೆ ಅಷ್ಟೊಂದು ಡಿಫ್ರೆಂಟ್ ಕ್ರಿಯೇಚರ್ಸ್ ನ ಕ್ರಿಯೇಟ್ ಮಾಡ್ತು? ಈಸ್ ದೇರ್ ಸಚ್ ಅ ಕ್ವೆಶನ್ ದಟ್ ಮೇಕ್ಸ್ ಯು ಕ್ಯೂರಿಯಸ್ ಅಬೌಟ್ ದ ವರ್ಲ್ಡ್? ಹಾಗಾದ್ರೆ ನಿಮ್ ಹತ್ರ ಕೂಡ ಇನ್ನಷ್ಟು ಕ್ವೆಶನ್ಸ್ ಇದೆಯಾ ಈ ತರ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸುವಂತದ್ದು ಅಂತ ಕೇಳಿದ್ದಾರೆ. ಹಾಗೇನಾದ್ರೂ ಇದ್ರೆ ನೀವು ಅದ್ರ ಬಗ್ಗೆ ಕೂಡ ಏನ್ ಮಾಡ್ಬೋದು, ಯೋಚನೆಯನ್ನ ಮಾಡಬಹುದು. ದೆನ್ our journey with curiosity into the world of science continues in grade 8. ಸೊ 6 ಮತ್ತೆ 7ನೇ ಕ್ಲಾಸ್ ಅಲ್ಲಿ ನೀವು ಹೇಗೆ ಸೈನ್ಸ್ ಅನ್ನ ಆಕ್ಟಿವಿಟಿಗಳ ಮುಖಾಂತರ ಮಾಡಿದ್ರು? ಸೊ ಇವಾಗ ನಮ್ಗೆ ಚೇಂಜ್ ಆಗಿದೆ ಇಲ್ಲಿ, ಹೌದಲ್ವಾ? ಆದ್ರೆ 6ನೇ ಕ್ಲಾಸು ಮತ್ತೆ 7ನೇ ಕ್ಲಾಸಲ್ಲೂ ಕೂಡ ಅದು ಕ್ಯೂರಿಯಾಸಿಟಿ ಅನ್ನುವಂತಹ ನೇಮ್ ಪ್ಲೇಟ್ ಅಲ್ಲೇನೆ ಏನಾಗಿತ್ತು, ಬುಕ್ ರಿಲೀಸ್ ಆಗಿತ್ತು. We hope you bring along the spirit of adventure and exploration that has guided us so far. ನೀವು ಕೂಡ ಅದೇ ಒಂದು ಸ್ಪಿರಿಟ್ ಅನ್ನ ಜೊತೆಲಿ ಇಟ್ಕೊಂಡು ಈ ವರ್ಷ ಕೂಡ ಸಾಕಷ್ಟು ಟಾಪಿಕ್ಸ್ ಅನ್ನ ಕಲಿತೀರಾ ಅಂತ ಅಂದ್ಕೊಂಡಿದ್ದೀವಿ. In grade 6, we discussed how science begins with wonder, with simple why and how questions about the world around us. So 6th ಅಲ್ಲಿ ನಾವೇನ್ ಮಾಡಿದ್ವಿ, why ಯಾಕೆ and how ಹೇಗೆ ಅನ್ನೋ ಕ್ವೆಶನ್ಸ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಸಾಕಷ್ಟು ಟಾಪಿಕ್ಸ್ ಅನ್ನ ಅಲ್ಲಿ ಕಲ್ತಿದ್ವಿ. ಇನ್ ಗ್ರೇಡ್ 7 we learned that science is always evolving, that each answer opens a new question and how our ideas can slowly change as explore deeper. ಸೊ 7th ಅಲ್ಲಿ ಏನ್ ಮಾಡಿದ್ವಿ, ಸಾಕಷ್ಟು ಕ್ವೆಶನ್ಸ್ ಗಳನ್ನ ಕೇಳಲಿಕ್ಕೆ ಅಲ್ಲಿ ಸಾಕಷ್ಟು ಅವಕಾಶ ಇತ್ತು. ಕ್ವೆಶನ್ ನ ಕೇಳಿ
ಎಕ್ಸ್ಪೆರಿಮೆಂಟ್ ಮೂಲಕ ಅಥವಾ ಆಕ್ಟಿವಿಟೀಸ್ ಮೂಲಕ ಏನ್ ಮಾಡ್ತಾ ಹೋದ್ವಿ ನಾವು ಆನ್ಸರ್ಸ್ ಅನ್ನ ತಗೊಂಡು ಹೊಸದಾಗಿರುವಂತಹ ಐಡಿಯಾಸ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋದ್ವಿ. ನಾವು ಇನ್ ಗ್ರೇಡ್ 8 ವಿ ಟೇಕ್ ದ ನೆಕ್ಸ್ಟ್ ಸ್ಟೆಪ್. ಸೊ ಈ 8th ಸ್ಟ್ಯಾಂಡರ್ಡ್ ಏನ್ ಮಾಡೋಣ, ನಾವು ಒಂದು ಹೊಸ ಸ್ಟೆಪ್ ಅಂದ್ರೆ ಅದಕ್ಕಿಂತ ಮುಂದೆ ಇರುವಂತಹ ಸ್ಟೆಪ್ ಅನ್ನ ತಗೊಳ್ಳೋಣ. ಏನದು? ಎಂಟರಿಂಗ್ ದ ಇನ್ವೆಸ್ಟಿಗೇಟಿವ್ ವರ್ಲ್ಡ್ ಆಫ್ ಸೈನ್ಸ್ ವೇರ್ ವಂಡರ್ ಅಂಡ್ ಎವಲ್ಯೂಷನ್ ಕಮ್ ಟುಗೆದರ್ ಟು ಫಾರ್ಮ್ ಅ ಹಾರ್ಟ್ ಆಫ್ ಹೌ ಸೈನ್ಸ್ ವರ್ಕ್ಸ್. ಇಲ್ಲಿ ಇನ್ನೊಂದು ಸ್ವಲ್ಪ ಸ್ಟೆಪ್ ಮುಂದೆ ಹೋಗಿ ನಾವೇನ್ ಮಾಡೋಣ, ಹೇಗೆ ಸೈನ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನ 8th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕಲಿತಾ ಹೋಗೋಣ. Then we don't want you to just learn new facts. We want you to learn how to create new facts. So ಬರೀ new facts ಅದ್ರ ಬಗ್ಗೆ ಕಲಿಯೋದು ಅಲ್ಲ, ಅದ್ರ ಜೊತೆಗೆ ನಾವೇನ್ ಮಾಡೋಣ, ಹೊಸ ಫ್ಯಾಕ್ಟ್ಸ್ ನ ನೀವ್ ಹೇಗೆ ಕಂಡು ಹಿಡಿತೀರಾ ಅನ್ನೋದನ್ನ ಕೂಡ ಇಲ್ಲಿ ನಾವು ನೋಡ್ತಾ ಹೋಗೋಣ. ಅದಷ್ಟೇ ಅಲ್ಲದೆ investigation in science means more than just looking at something and asking only simple questions. ಸೈನ್ಸ್ ಅಂದ್ರೆ ಬರೀ ಯಾವುದೋ ಒಂದು ವಸ್ತುವನ್ನಾಗ್ಲಿ ಅಥವಾ ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಯಾವುದೋ ಒಂದು ರಿಯಾಕ್ಷನ್ ಅನ್ನ ನೋಡಿ ಬರೀ ಸಿಂಪಲ್ ಆಗಿರೋ ಕ್ವೆಶನ್ ಕೇಳೋದು ಅಲ್ಲ. ಸಿ, ಇಟ್ ಇಸ್ ನಾಟ್ ದ್ಯಾಟ್. ನಾವ್ ಯು ಕ್ಯಾನ್ ಆಸ್ಕ್ ಮೋರ್ ಫೋಕಸ್ಡ್ ಕ್ವೆಶನ್ಸ್, ಅದಕ್ಕೆ ಸಂಬಂಧಪಟ್ಟಂತೆ ಡೀಪರ್ ಕ್ವೆಶನ್ಸ್ ಅನ್ನ ನೀವು ಕೇಳಬಹುದು. and design ways to perhaps do simple experiment to answer those questions. ಸೊ ನಿಮಗೆ ನೀವೇನೆ ಯಾವ್ದಾದ್ರು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ಸ್ ಮೂಲಕ ಕೂಡ ಏನ್ ಮಾಡ್ಬೋದು, ಆ ಒಂದು ನೀವು ಯಾವ್ದ್ರ ಬಗ್ಗೆ ಕ್ವೆಶನ್ ಕೇಳಿರ್ತೀರಲ್ಲ ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಅಥವಾ ಅದಕ್ಕೋಸ್ಕರ ಆನ್ಸರ್ ಹುಡುಕ್ಲಿಕ್ಕೆ ನೀವೇ ಸಿಂಪಲ್ ಆಗಿರೋ ಎಕ್ಸ್ಪೆರಿಮೆಂಟ್ಸ್ ಕೂಡ ಡಿಸೈನ್ ಮಾಡಬಹುದು. ಅಂಡ್ ದೆನ್ ಯೂಸ್ ಯುವರ್ ಅಬ್ಸರ್ವೇಷನ್ ಟು ಇಂಪ್ರೂವ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ಆ ಎಕ್ಸ್ಪೆರಿಮೆಂಟ್ಸ್ ಮಾಡಿದಾಗ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಅದ್ರ ಬಗ್ಗೆ ಸಾಕಷ್ಟು ಅರ್ಥವನ್ನ ನೀವು ಗ್ರಹಿಸಬಹುದು. ಅಂದ್ರೆ ಆ ಟಾಪಿಕ್ ಬಗ್ಗೆ ಹೆಚ್ಚು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ನೀವು ಪಡ್ಕೊಳ್ಬಹುದು. ಸ್ಟೆಪ್ ಬೈ ಸ್ಟೆಪ್ ವಿ ವಿಲ್ ಲರ್ನ್ ಹೌ ಟು ಯೂಸ್ ಕ್ವೆಶನ್ಸ್ ಆಸ್ ಸ್ಟಾರ್ಟಿಂಗ್ ಪಾಯಿಂಟ್ಸ್ ಟು ಟ್ರೈ ಟು ಅಬ್ಸರ್ವ್ ಕೇರ್ಫುಲಿ, ಎಕ್ಸ್ಪೆರಿಮೆಂಟ್ ಥರೋಲಿ ಅಂಡ್ ಎಕ್ಸ್ಪ್ಲೇನ್ ಕ್ಲಿಯರ್ಲಿ ವಾಟ್ ವಿ ಸಿ. ಸೊ ಈ ಒಂದು 8th ಅಲ್ಲಿ ಏನ್ ಕಲಿತೀರಾ ಅಂದ್ರೆ ಹೆಚ್ಚು ಕ್ವೆಶನ್ಗಳನ್ನ ಕೇಳೋದ್ರ ಮೂಲಕ ಸ್ಟಾರ್ಟ್ ಮಾಡಿ ಆ ಕ್ವೆಶನ್ಗಳನ್ನೇ ಬೇಸ್ ಆಗಿ ಇಟ್ಕೊಂಡು ನಿಮ್ಮ ಸುತ್ತಮುತ್ತ ನಡೀತಿರುವಂತಹ ಸಾಕಷ್ಟು ಸಂಗತಿಗಳನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ, ಫಸ್ಟ್ ಅಬ್ಸರ್ವ್ ಮಾಡ್ತೀರಾ, ಎಕ್ಸ್ಪೆರಿಮೆಂಟ್ ಮಾಡ್ತೀರಾ, ಹಾಗೇನೆ ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡೋದನ್ನು ಕೂಡ ಇಲ್ಲಿ ಅವರು ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿದ್ದಾರೆ. In doing so, each of you won't just be learners but also investigators, young scientists. ಸೊ ನೀವು ಈ ತರ ಎಕ್ಸ್ಪೆರಿಮೆಂಟ್ಸ್ ನ ನಿಮಗೆ ನೀವೇ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳೋದ್ರಿಂದ ಬರೀ ನೀವಿಲ್ಲಿ ಲರ್ನರ್ಸ್ ಆಗಿ ಉಳಿಯೋದಿಲ್ಲ, ಬದಲಿಗೆ ಹೊಸದಾಗಿ ಏನನ್ನೋ ಇನ್ವೆಂಟ್ ಮಾಡೋ ಇನ್ವೆಂಟರ್ಸ್ ಕೂಡ ಆಗಿರ್ತೀರಾ. ಹಾಗೆ ಯಂಗ್ ಸೈಂಟಿಸ್ಟ್ ಅಂದ್ರೆ ಎಕ್ಸ್ಪ್ಲೋರಿಂಗ್ ರಿಯಲ್ ವರ್ಲ್ಡ್ ಪಜಲ್ಸ್ ಅಂದ್ರೆ ಯಂಗ್ ಸೈಂಟಿಸ್ಟ್ ಗಳ ತರ ಕೂಡ ನೀವು ಇಲ್ಲಿ ಇರ್ತೀರಾ. Then these many range from everyday life like why does dough rise? ಅಂದ್ರೆ ಸಿಂಪಲ್ ಆಗಿರೋ ಕ್ವೆಶನ್ ಇರಬಹುದು. ನಿಮ್ಮ ಮನೆಯಲ್ಲಿ ಅಮ್ಮ ಚಪಾತಿ ಮಾಡುವಾಗ ಗೋಧಿ ಹಿಟ್ಟು ಕಲಸಿಟ್ಟಿರ್ತಾರೆ, ಸ್ವಲ್ಪ ಹೊತ್ತು ಬಿಟ್ಟು ಅದನ್ನ ತೆಗೆದು ನೋಡಿದ್ರೆ ಏನಾಗಿರುತ್ತೆ, ಸ್ವಲ್ಪ ಉಬ್ಬಿರುತ್ತೆ, ದಪ್ಪ ಆಗಿರುತ್ತೆ. ಯಾಕೆ? ಟು ದ ಬಿಗ್ಗರ್ ಮಿಸ್ಟ್ರೀಸ್ ಆಫ್ ದಿ ಅರ್ತ್ ಅಂಡ್ ಬಿಯಾಂಡ್ ಲೈಕ್ ಇಸ್ ದ ವರ್ಲ್ಡ್ ಗೆಟಿಂಗ್ ವಾರ್ಮರ್. ಸೊ ಇಷ್ಟು ನಿಮ್ಮ ಮನೆಯಲ್ಲಿರುವ ಚಿಕ್ಕ ಕ್ವೆಶನ್ ಇರಬಹುದು, ಅಥವಾ ನಮ್ಮ ಭೂಮಿಯಿಂದ ಆಚೆಗೆ ಇರುವಂತಹ ಸಾಕಷ್ಟು ಮಿಸ್ಟೀರಿಯಸ್ ಅಂದ್ರೆ ನಮ್ಗೆ ಕಣ್ಣಿಗೆ ಕಾಣಿಸದೇ ಇದ್ರೂ ಕೂಡ ಅದ್ರ ಬಗ್ಗೆ ಸಾಕಷ್ಟು ಕ್ವೆಶನ್ಸ್ ಅನ್ನ ಕೇಳುವಂತಹ ಮಟ್ಟಿಗೂ ಕೂಡ ನಾವು ಹೋಗ್ಬೋದು. ಏನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಇಲ್ಲಿ, ವೈ ದ ವರ್ಡ್ ಇಸ್ ಗೆಟಿಂಗ್ ವಾರ್ಮರ್. ಯಾಕೆ ದಿನ ದಿನ ನಮಗೆ ಬಿಸಿಲು ಅಥವಾ ಶೆಕೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ನಿಮ್ಮ ಕ್ವೆಶನ್ ಆಗಿರಬಹುದು. As you turn each page of this book, we hope you notice the interesting design of our page numbers once again. ಹಾಗೇನೆ ಇಲ್ಲಿ ನೀವು ಪೇಜಸ್ ನ ನೋಡ್ತಾ ಹೋದ್ರೆ ಪೇಜ್ ನಂಬರ್ ಕೊಟ್ಟಿರ್ತಾರಲ್ಲ, ಇಲ್ಲಿ ನೋಡಿ ಇಲ್ಲಿದೆ. ಸೊ ಆ ಪೇಜ್ ನಂಬರ್ ಕೂಡ ಏನಾಗುತ್ತೆ, ಡಿಫರೆಂಟ್ ಆಗಿದೆ, ಹೌದಲ್ವಾ? ಇಟ್ ಲುಕ್ ಸಮಥಿಂಗ್ ಲೈಕ್ ರೂಟ್, ಕರೆಕ್ಟ್? ಸೊ ಲೆಟ್ us see what is the actual meaning that they have given for that. On the left hand page at the bottom, you will find the image of a root.
symbolizing the deep, solid foundation of knowledge that keeps us connected to our environment, traditions, and our cultural and natural heritage. So, ಏನದು ಅಂತ ಅಂದ್ರೆ they have given in the shape of root. You know that the root will grow inside the soil. ಸ್ವಲ್ಪನೇ ಬೆಳೆಯುತ್ತಾ? ಇಲ್ಲ. ನಿಮ್ಮ ಮನೆಗಳಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಮರ ಆಗಿದ್ರೆ ಅಥವಾ ತೆಂಗಿನ ಮರನೇ ತಗೊಳ್ಳಿ ಎಕ್ಸಾಂಪಲ್, ರೂಟ್ ಎಷ್ಟು ಚಾಚ್ಕೊಂಡು ಬೆಳೆದಿರುತ್ತೆ ಅಂತೆ, ಕೆಲವೊಂದ್ಸತಿ ಮನೆ ಒಳಗಡೆಗೂ ಕೂಡ ರೂಟ್ಸ್ ಬೆಳೆದಿರುತ್ತೆ, ಹೌದಲ್ವ? ಅಷ್ಟು ಡೀಪ್ ಆಗಿ ಬೆಳೆಯುತ್ತೆ. ಸೊ ಅದು ಯಾವ್ದನ್ನ ಕನೆಕ್ಟ್ ಮಾಡುತ್ತೆ? ನಮ್ಮ ಎನ್ವೈರನ್ಮೆಂಟ್, ಟ್ರೆಡಿಷನ್, ಕಲ್ಚರ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಅನ್ನ ಅದು ಕನೆಕ್ಟ್ ಮಾಡುತ್ತೆ. ಸೊ ಆ ಸಿಂಬಲೈಸ್ ಇಟ್ಕೊಂಡು ಅವರು ಪೇಜ್ ನಂಬರ್ ಅನ್ನು ಕೂಡ ರೂಟ್ ಆ ಶೇಪ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. On the right hand pages in the top corner, you will find a kite soaring in the sky, reminding us that curiosity must take flight excuse me, if we are to explore the unknown. So top right hand side alli I think somewhere over here illi, see here the kite is raising, correct? So ಯಾವುದೋ ಒಂದು ನಮಗೆ ಐಡಿಯಾ ಗೊತ್ತಿಲ್ಲದೆ ಇದ್ದಾಗ ಅದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಎಷ್ಟೇ ಆದ್ರೂ ನಾವು ಅನ್ನೋನ್ ಕಡೆಗೆ ಹೋಗ್ಬೇಕು ಅನ್ನೋದನ್ನ ಅಲ್ಲಿ ಅದು ತೋರಿಸುತ್ತೆ. Together, these two symbols, the root and the kite, invite you to stay grounded in the real observations while allowing your ideas to soar towards new horizons. Remember, investigation in science works best only when we balance the solid ground of careful observation with the freedom of creative thinking. So foremost important thing in the science is observation, what you're going to observe, and observe ಮಾಡಿದ್ರ ಮೇಲೆ ನೀವು ಹೇಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ ಅನ್ನೋದು ಸೈನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. You will also notice some patterns in the lines at the bottom. So you can see here, you can see some of the patterns of lines. There are some hidden scientific thoughts in these as well. Idralli ಕೆಲವೊಂದಿಷ್ಟು scientific thoughts ಕೂಡ ಇದೆ, but don't worry, they are mainly to make the page a little less boring. Actual ಆಗಿ ಅಲ್ಲಿ scientific knowledge ಅಥವಾ ಸೈನ್ಸ್ ಇದ್ರೂ ಕೂಡ ಅದರಲ್ಲಿ ಕೆಲವೊಂದಿಷ್ಟು ಆ ಪೇಜ್ ನ ಇನ್ನೂ ಡೆಕೋರೇಟಿವ್ ಆಗಿ ಕಾಣ್ಲಿ ಅನ್ನೋ ಪರ್ಪಸ್ ಗೆ ಬಳಸಿದ್ದಾರೆ. Let us now take a brief look at the various stops on our journey this year and see where our curiosity, supported by strong roots and lifted by soaring ideas, might take us. So, ಈ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ನಾವು ಇನ್ನು ಯಾವ್ಯಾವ ಟಾಪಿಕ್ ಅನ್ನ ನೋಡ್ತೀವಿ ಅನ್ನೋದ್ರ ಬಗ್ಗೆ ಇಲ್ಲಿ ಈಗ ತಿಳ್ಕೊಳ್ತಾ ಹೋಗೋಣ. See, this year our investigative adventure will take us on a journey from tiny microbes we cannot see to a planet-wide challenges we cannot ignore. So first and foremost ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಗೊತ್ತಾ? ಮೈಕ್ರೋಬ್ಸ್ ಇಂದ. ಅದು ಸೆಕೆಂಡ್ ಚಾಪ್ಟರ್ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಚಾಪ್ಟರ್. ದೇ ಹ್ಯಾವ್ ಗಿವನ್ ಫ್ಯೂ ಆಕ್ಟಿವಿಟೀಸ್. ನಿಮ್ಮ ಸ್ಕೂಲಲ್ಲಿ ಮೈಕ್ರೋಸ್ಕೋಪ್ ಅವೈಲೇಬಲ್ ಇದ್ರೆ ಯು ಕ್ಯಾನ್ ಡೂ ಆರ್ ಯು ಕ್ಯಾನ್ ಸಿ ದ್ಯಾಟ್ ಆಲ್ಸೋ. ಸೊ ದ ಚಾಪ್ಟರ್ ನೇಮ್ ಇಸ್ ದ ಇನ್ವಿಸಿಬಲ್ ಲಿವಿಂಗ್ ವರ್ಲ್ಡ್ ಬಿಯಾಂಡ್ ಅವರ್ ನೇಕೆಡ್ ಐ. ಅಂದ್ರೆ ನಮ್ಮ ಬರಿಗಣ್ಣು, ನೇಕೆಡ್ ಐ ಅಂದ್ರೆ ಬರಿಗಣ್ಣು, ಬರಿಗಣ್ಣಿಗೆ ಕಾಣಿಸದೇ ಇರುವಂತಹ ಸಾಕಷ್ಟು ಜೀವಿಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಅದಲ್ದೇನೆ ನಮ್ಮ ಗ್ರಹದಿಂದ ಆಚೆಗೆ ಇರುವಂತಹ ಸಾಕಷ್ಟು ವಿಷಯಗಳನ್ನ ಅಲ್ಲಿ ತಿಳ್ಕೊಳ್ತೀವಿ, ಅಂದ್ರೆ ಬೇರೆ ಚಾಪ್ಟರ್ ಅಲ್ಲಿ. We will start by examining something as small as single drop of water. ಅಂದ್ರೆ ಒಂದು ಹನಿ ನೀರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದ್ರಿಂದ ಸ್ಟಾರ್ಟ್ ಮಾಡಿ. And uncover a hidden world of tiny organisms. So microbes ಬಗ್ಗೆ ಜಾಸ್ತಿ ಅಲ್ಲಿ ತಿಳಿತೀವಿ. Unseen but deeply linked to us. ನಾವು ಅದನ್ನ ನೋಡೋಕ್ಕಾಗಲ್ಲ, ಆದ್ರೆ ಅದು ನಮ್ ಜೊತೆಗೆ ಸಾಕಷ್ಟು ಕನೆಕ್ಷನ್ ಅನ್ನ ಇಟ್ಕೊಂಡಿದೆ. Some of these are invisible helpers that help us digest our food or produce medicines, while others can be harmful, causing infections. ಸಾಕಷ್ಟು ಮೈಕ್ರೋಬ್ಸ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಈವನ್ ಈ ಬ್ರೆಡ್ ಬನ್ ಮಾಡ್ತಾರಲ್ವಾ ಬೇಕರಿನಲ್ಲಿ, ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ಅದಲ್ಲದೆ ನಿಮ್ಮ ಮನೆಯಲ್ಲೇನೆ ಗೋಧಿ ಹಿಟ್ಟು ಉಬ್ಬೋದಕ್ಕೆ, ಹಾಲು ಮೊಸರಾಗೋದಕ್ಕೆ, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ಮೈಕ್ರೋಬ್ಸೇ ಕಾರಣ. ಅಂಡ್ ದೇ ಆರ್ ಹೆಲ್ಪಿಂಗ್ ಅಸ್, ಕರೆಕ್ಟ್? ಅಂಡ್ ದೇರ್ ಆರ್ ಫ್ಯೂ ಮೈಕ್ರೋಬ್ಸ್ ವಿಚ್ ಕಾಸ್ ಇನ್ಫೆಕ್ಷನ್ಸ್ ಆರ್ ಡಿಸೀಸ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಕೊರೋನಾ, ಕರೆಕ್ಟ್? ಕೊರೋನಾ ಆಕ್ಚುಲಿ ಬಂದಿದೆ ವೈರಸ್ ಇಂದ ಅಲ್ವಾ? ಅಂಡ್ ವೈರಸ್ ಇಸ್ ಅ ಮೈಕ್ರೋ ಆರ್ಗ್ಯಾನಿಸಮ್. ಮೈಕ್ರೋ ಅಂದ್ರೆ ಚಿಕ್ಕದು, ಆರ್ಗ್ಯಾನಿಸಮ್ ಅಂದ್ರೆ ಲಿವಿಂಗ್ ಥಿಂಗ್. ಸೊ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತಹ
ಜೀವಿಗಳು ನಮ್ಗೆ ಹೆಲ್ಪ್ ಕೂಡ ಮಾಡುತ್ತೆ, ಹಾಗೆ ಕಷ್ಟಗಳನ್ನು ಕೂಡ ಕೊಡ್ತವೆ. ಬಟ್ ವಾಟ್ ಡಸ್ ಅವರ್ ಬಾಡಿ ನೀಡ್ ಟು ಸ್ಟೇ ಹೆಲ್ದಿ? ಹಾಗಿದ್ರೆ ನಮ್ಮ ಬಾಡಿಗೆ ಹೆಲ್ದಿ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು ಅಂದ್ರೆ ಏನ್ ಬೇಕು? ಹೌ ಡು ವಿ ಫೈಟ್ ದೀಸ್ ಇನ್ಫೆಕ್ಷನ್ಸ್? ಇನ್ಫೆಕ್ಷನ್ ಬಂದ್ಬಿಟ್ಟಿದೆ ನಮಗೆ, ಅದನ್ನ ನಾವು ಹೇಗೆ ತಡೆಯೋದು ಅಥವಾ ಅದ್ರ ವಿರುದ್ಧ ಹೇಗೆ ಫೈಟ್ ಮಾಡೋದು? We will find out how nutritious food, exercise, medicines and vaccines help us to stay healthy and fight infection. So ಫುಡ್ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ತಾ ಹೋಗ್ತೀವಿ. ಯೋಗ ಇರಬಹುದು, ಎಕ್ಸಸೈಸ್ ಇರಬಹುದು, ಮೆಡಿಸಿನ್ಸ್, ವ್ಯಾಕ್ಸಿನ್, ಇದರಿಂದ ನಾವು ಹೇಗೆ ಆರೋಗ್ಯವಾಗಿ ಹೆಲ್ದಿ ಆಗಿರಬಹುದು ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಟ್ that's just a beginning. In today's world, science does play a major role in improving our life. ಕರೆಕ್ಟ್? ಇದು ತುಂಬಾ ಚಿಕ್ಕ ವಿಷಯ, ಆದ್ರೆ ಸೈನ್ಸ್ ಇನ್ನೂ ಕೂಡ ವೆರಿ ಲಾರ್ಜ್ ಅಮೌಂಟ್ ಅಲ್ಲಿ ನಮಗೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ವಿ ಯೂಸ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆನಿ ವೇಸ್ ಟು ಹೆಲ್ಪ್ ಮೇಕ್ ಅವರ್ ಲೈಫ್ ಈಸಿಯರ್. ಕರೆಕ್ಟ್? ನೀವು ಇವಾಗ ಮೊಬೈಲ್ ಅಥವಾ ಟ್ಯಾಬ್ ಇರ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ, ಅದು ವರ್ಕ್ ಆಗ್ಬೇಕು ಅಂದ್ರೆ ಚಾರ್ಜ್ ಮಾಡಬೇಕು ಅಂದ್ರೆ ಅಗೇನ್ ಎಲೆಕ್ಟ್ರಿಕ್ ಕರೆಂಟ್ ನಮಗೆ ಬೇಕು. ಸೊ ನಮ್ಮ ಲೈಫ್ ಅನ್ನ ಈಸಿ ಮಾಡ್ಕೊಳ್ಳಿಕ್ಕೆ ನಾವು ಕರೆಂಟ್ ಅನ್ನ ಬಳಸ್ತೀವಿ. ವಿ ಡಿಪೆಂಡ್ ಆನ್ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಟು ಕೀಪ್ ಅಸ್ ವಾರ್ಮ್. ಇದನ್ನ ನೋಡಿರ್ತೀರ ನೀವು ಅಲ್ವಾ? ರೂಮ್ ಹೀಟರು ತುಂಬಾ ಚಳಿ ಇದ್ದಾಗ ಸ್ವಲ್ಪ ಬಿಸಿ ಆಗ್ಲಿಕ್ಕೆ ಈ ಒಂದು ಹೀಟರ್ ಅನ್ನ ಬಳಸ್ತಾರೆ. ವೈಲ್ ದ ಮ್ಯಾಗ್ನೆಟಿಕ್ ಎಫೆಕ್ಟ್ ಹೆಲ್ಪ್ ಮೋಟರ್ಸ್ ರನ್ ಅಂಡ್ ಮೆಷಿನ್ಸ್ ಫಂಕ್ಷನ್. ಇಲ್ಲಿರುವಂತಹ ಒಂದು ಯಾವುದೇ ಒಂದು ಮೋಟರ್ ವರ್ಕ್ ಆಗಬೇಕು ಅಥವಾ ಅದು ಫಂಕ್ಷನ್ ಆಗಬೇಕು ಅಂತ ಅಂದ್ರೆ ನಮಗೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೂಡ ಬೇಕು. These phenomena depend on fundamental forces. So after watching electricity do work, we move on study these forces themselves. So first electricity ಬಗ್ಗೆ ತಿಳ್ಕೊಂಡ ಮೇಲೆ forces ಬಗ್ಗೆ ಕೂಡ ನಾವಿಲ್ಲಿ ತಿಳ್ಕೊಳ್ತೀವಿ. Starting with those that make objects speed up, slow down or change direction. Then understanding forces helps explain why ball thrown up in the air falls back to the ground. ಫೋರ್ಸ್ ಬಗ್ಗೆ ತಿಳ್ಕೊಳ್ತಾ ನಾವು ಮೇಲೆ ಎಸೆದಂತಹ ಬಾಲು ಯಾಕೆ ಕೆಳಗಡೆಗೆ ಬರುತ್ತೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ತೀವಿ. ಆರ್ ವೈ ಅ ಕಾರ್ ಸ್ಟಾಪ್ಸ್ ವೆನ್ ಅ ಬ್ರೇಕ್ ಇಸ್ ಅಪ್ಲೈಡ್. ನಾವು ಬ್ರೇಕ್ ಹಾಕಿದ ತಕ್ಷಣ ಕಾರ್ ಆಗ್ಲಿ, ಸೈಕಲ್ ಆಗ್ಲಿ, ಬೈಕ್ ಆಗ್ಲಿ ಸ್ಟಾಪ್ ಆಗುತ್ತೆ, ಹೌದಲ್ವಾ? ಅದು ಕೂಡ ಯಾಕೆ? ದ ರೀಸನ್ ಆಲ್ಸೋ ವಿ ವಿಲ್ ಲರ್ನ್ ಇಟ್ ಓವರ್ ದೇರ್ ಇನ್ ದ, ಐ ಥಿಂಕ್ ದ ಚಾಪ್ಟರ್ ನೇಮ್ ವಿಲ್ ಬಿ ಫೋರ್ಸ್ ಅಂಡ್ ಪ್ರೆಷರ್, ವಿಚ್ ಇಸ್ ರಿಲೇಟೆಡ್ ಟು ಫೋರ್ಸ್ ಅಂಡ್ ಪ್ರೆಷರ್. ದಿಸ್ ಆಲ್ಸೋ ಲೀಡ್ ಅಸ್ ಟು ದ ಐಡಿಯಾ ಆಫ್ ಪ್ರೆಷರ್. ಸೊ ಇಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಅನ್ನ ನೀವು ಕಲಿತಾ ಇದ್ದೀರಾ ನೋಡಿ. ಯು ವಿಲ್ ಲರ್ನ್ ಅಬೌಟ್ ದ ಫೋರ್ಸ್ ಅಂಡ್ ಯು ವಿಲ್ ಲರ್ನ್ ಅಬೌಟ್ ದ ಪ್ರೆಷರ್. ಹೌ ದ ಫೋರ್ಸ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಓವರ್ ಆನ್ ಆಬ್ಜೆಕ್ಟ್. ಪ್ರೆಷರ್ ಇಸ್ ನಥಿಂಗ್ ಬಟ್ ಫೋರ್ಸು ಒಂದು ಏರಿಯಾನಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನೋದು. ಡೋಂಟ್ ವರಿ, ಈಚ್ ಅಂಡ್ ಎವ್ರಿ ಟಾಪಿಕ್ ಯು ಆರ್ ಗೋಯಿಂಗ್ ಟು ಲರ್ನ್ ವಿತ್ ಅಸ್ ಇನ್ ದಿಸ್ ಚಾನೆಲ್ ಅಲಾಂಗ್ ವಿತ್ ದ ಆಕ್ಟಿವಿಟಿ. ಪ್ರತಿಯೊಂದಕ್ಕೂ ಕೂಡ ನಾನು ಆಕ್ಟಿವಿಟಿ ಮೂಲಕನೇ ನಿಮಗೆ ಪ್ರತಿ ಕಾನ್ಸೆಪ್ಟ್ ಅನ್ನು ಕೂಡ ಅರ್ಥ ಮಾಡಿಸ್ತಾ ಹೋಗ್ತೀನಿ. ದ ಸೇಮ್ ಕಾನ್ಸೆಪ್ಟ್ ಆಫ್ ಫೋರ್ಸ್ ಅಂಡ್ ಪ್ರೆಷರ್ ಆಲ್ಸೋ ಡಿಸೈಡ್ ಹೌ ಏರ್ ಮೂವ್ಸ್. ಇದೇ ಫೋರ್ಸ್ ಅಂಡ್ ಪ್ರೆಷರ್ ಕಾನ್ಸೆಪ್ಟ್ ಕೂಡ ಗಾಳಿ ಮೂವ್ಮೆಂಟ್ ಹೇಗಿದೆ, ಗಾಳಿ ಹೇಗೆ ಚಲಿಸುತ್ತೆ ಅನ್ನೋದನ್ನು ಕೂಡ ಡಿಸೈಡ್ ಮಾಡುತ್ತೆ. ಅ ಸ್ಮಾಲ್ ಡಿಫರೆನ್ಸ್ ಇನ್ ಪ್ರೆಷರ್ ಕ್ಯಾನ್ ರಿಸಲ್ಟ್ ಇನ್ ಜೆಂಟಲ್ ಬ್ರೀಸ್, ವೈಲ್ ಅ ಸ್ಟ್ರಾಂಗರ್ ಪ್ರೆಷರ್ ಡಿಫರೆನ್ಸ್ ಕ್ಯಾನ್ ಲೀಡ್ ಟು ಅ ಸ್ಟ್ರಾಂಗ್ ವಿಂಡ್, ಸಮಟೈಮ್ಸ್ ಸೈಕ್ಲೋನ್ಸ್. ಸೊ ಸ್ವಲ್ಪ ಪ್ರೆಷರ್ ಇದೆ ಗಾಳಿನಲ್ಲಿ ಅಂದ್ರೆ ಇಟ್ ವಿಲ್ ಬಿ ಲೈಕ್ ಅ ಬ್ರೀಸ್, ತಂಗಾಳಿ ಅಂತೀವಲ್ವಾ ಅದು. ಅದೇ ಪ್ರೆಷರ್ ಜಾಸ್ತಿ ಆದ್ರೆ ಏನಾಗುತ್ತೆ? ಸ್ಟ್ರಾಂಗ್ ವಿಂಡ್ಸ್ ಬರುತ್ತೆ, ಅಂದ್ರೆ ಬಿರುಗಾಳಿ ಅಂತೀವಲ್ವಾ ಅದು. ಇನ್ನೂ ಜಾಸ್ತಿ ಆದ್ರೆ ಏನಾಗೋಗುತ್ತೆ? ಅದು ಚಂಡಮಾರುತ, ಸೈಕ್ಲೋನ್ಸ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಸಿ ಯು ಕ್ಯಾನ್ ಸಿ ಇಟ್ ಓವರ್ ಹಿಯರ್ ಇನ್ ದ ಪಿಕ್ಚರ್. ದೆನ್ ನೆಕ್ಸ್ಟ್, ಸೊ ದೀಸ್ forces are connected to powerful weather events like storms and cyclones that affect our daily lives, agriculture and even our safety. So force ಆಗಿರ್ಲಿ, ಪ್ರೆಷರ್ ಆಗಿರ್ಲಿ, ಅವು ಡೈರೆಕ್ಟ್ ಆಗಿ ನಮ್ಮನ್ನ ಕಂಟ್ರೋಲ್ ಮಾಡುತ್ತೆ. ಹೌ? ಬಿರುಗಾಳಿ, ತಂಗಾಳಿ, ಆಮೇಲೆ ಚಂಡಮಾರುತ, ಇದೆಲ್ಲದೂ ಕೂಡ ಏನಾಗುತ್ತೆ? ನಮ್ಮ ಡೈಲಿ ಲೈಫ್ಗಿರ್ಲಿ ಅಥವಾ ಅಗ್ರಿಕಲ್ಚರ್ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. To truly understand how air can exert pressure or why water boils at certain temperature, we need to zoom into these materials and see what kind of particles they are made up of and how they move around. So ನಾವು ಯಾಕೆ ಗಾಳಿ ಹೆಚ್ಚು ಪ್ರೆಷರ್ ಇದ್ರೆ ಚಂಡಮಾರುತ ಎಲ್ಲ ಆಗುತ್ತೆ, ಯಾಕೆ ನೀರು ಒಂದೇ ಟೆಂಪರೇಚರ್ ಆಗಿದ ತಕ್ಷಣ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತೆಲ್ಲ ತಿಳ್ಕೊಳ್ಬೇಕು ಅಂದ್ರೆ ಅದ್ರೊಳಗಡೆ ಇರುವಂತಹ ಸಣ್ಣ ಸಣ್ಣ ಪಾರ್ಟಿಕಲ್ಸ್ ಬಗ್ಗೆ ಕೂಡ ನಾವೇನ್ ಮಾಡ್ಬೇಕಾಗತ್ತೆ? ತಿಳ್ಕೊಳ್ಬೇಕಾಗತ್ತೆ.
ಹಾಗೇನೆ ಅದು ಹೇಗೆ ಮೂವ್ ಆಗತ್ತೆ ಆ ಪಾರ್ಟಿಕಲ್ಸ್ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಎವ್ರಿಥಿಂಗ್ ಅರೌಂಡ್ ಅಸ್ ಇಸ್ ಮೇಡ್ ಅಪ್ ಆಫ್ ಟೈನಿ ಪಾರ್ಟಿಕಲ್ಸ್. ಯು ಕ್ಯಾನ್ ಸಿ ಹಿಯರ್ ಅಲ್ವಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದೊಂದೇ ಇದೆಯಲ್ಲ, ಅದು ಟೈನಿ ಪಾರ್ಟಿಕಲ್ಸ್. ಇನ್ ಮೆಟೀರಿಯಲ್ಸ್ ದೇ ಆರ್ ಕಾಲ್ಡ್ ಅಸ್ ಆಟಮ್ಸ್. ಇದನ್ನ ಒಂದೊಂದೇನ ಆಟಮ್ ಅಂತ ಕರೀತಾರೆ. ಇನ್ ಮೆಟೀರಿಯಲ್ಸ್ ದಟ್ ಆರ್ ಸಾಲಿಡ್ ದೀಸ್ ಪಾರ್ಟಿಕಲ್ಸ್ ಕಾಂಟ್ ಮೂವ್ ಮಚ್. ಇಲ್ಲಿ ನೀವೇ ನೋಡ್ತಾ ಇದ್ದೀರ, ದಿಸ್ ಇಸ್ ಸಾಲಿಡ್, ರೈಟ್? ಆಟಮ್ಸ್ ಆರ್ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಆಲ್ಮೋಸ್ಟ್ ಹೆಂಗೆ ಅಂದ್ರೆ ಇಟ್ ಇಸ್ ಲೈಕ್ ಪ್ಯಾಕ್ಡ್ ಅಲ್ವಾ, ಅಲ್ಲಿ ಮೂವ್ ಆಗಕ್ಕೆ ಜಾಗನೇ ಇರಲ್ಲ. ವೈಲ್ ಇನ್ ಗ್ಯಾಸಸ್ ದೇ ಕ್ಯಾನ್ ಮೂವ್ ಅರೌಂಡ್ ಫ್ರೀಲಿ. ಇಲ್ಲಿ ನೋಡಿ, ಇದಕ್ಕೂ ಡಿಫ್ರೆನ್ಸ್ ಗೊತ್ತಾಯ್ತಾ? ಅಲ್ಲಿ ಮೂವ್ ಆಗಕ್ ಜಾಗನೇ ಇಲ್ಲ, ಆದ್ರೆ ಇಲ್ಲಿ ಫ್ರೀ ಆಗಿ ಏನ್ ಮಾಡಬಹುದು, ಮೂವ್ ಆಗಬಹುದು. ಕ್ಲಾಸಿಫೈಯಿಂಗ್ ಥಿಂಗ್ಸ್ ಅರೌಂಡ್ ಅಸ್ ಇಸ್ ಅನ್ ಇಂಪಾರ್ಟೆಂಟ್ ಫೀಚರ್ ಆಫ್ ಸೈನ್ಸ್. ಯಾವಾಗ್ಲೂ ಅಷ್ಟೇ, ಸೈನ್ಸ್ ಅಲ್ಲಿ ಕ್ಲಾಸಿಫಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. We can also classify materials around us into elements, compounds and mixtures. ಇದನ್ನ ನೀವು 5th ಇಂದನೂ ಕಲಿತಾ ಇದ್ದೀರಾ, ಕರೆಕ್ಟ್? ಎಲಿಮೆಂಟ್ಸ್, ಕಾಂಪೌಂಡ್ಸ್ ಅಂಡ್ ಮಿಕ್ಸ್ಚರ್ಸ್. ಎಲಿಮೆಂಟ್ಸ್ ಅಂದ್ರೆ ಏನು? ದೇ ಆರ್ ಪ್ಯೂರ್ ಸಬ್ಸ್ಟೆನ್ಸ್, ಒಂದೇ ಸಬ್ಸ್ಟೆನ್ಸ್ ಇಂದ ಅದು ಆಗಿರುತ್ತೆ. ಆಕ್ಸಿಜನ್ ಅಂದ್ರೆ ಈ ಒಂದು ಫುಲ್ ಬಾಕ್ಸ್ ಇದೆ ಅಂದ್ರೆ ಅದ್ರಲ್ಲಿ ತುಂಬಾ ಏನಿರುತ್ತೆ, ನಮಗೆ ಆಕ್ಸಿಜನ್ನೇ ಇರುತ್ತೆ. ಸೊ ಅದನ್ನ ಪ್ಯೂರ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಅಲ್ಲೇನ್ ಮಾಡುತ್ತೆ ಗೊತ್ತಾ? ಸರಿ, ನಾನು ಬರ್ತೀನಿ ಅಂತ ಕಾರ್ಬನ್ ಬಂದು ಆಡ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತದು, ಕಾರ್ಬನ್ ಇರುತ್ತೆ, ಆಕ್ಸಿಜನ್ ಎರಡು ಸೇರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ಆಗ್ಬಿಡುತ್ತೆ. ಅದನ್ನ ಕಾಂಪೌಂಡ್ ಅಂತ ಕರಿತೀವಿ. ಆಮೇಲೆ ಈ ಕಾರ್ಬನ್ ಮತ್ತೆ ಆಕ್ಸಿಜನ್ ಮಧ್ಯೆ ಏನಿರುತ್ತೆ ಗೊತ್ತಾ? ದೇ ಆರ್ ಬಾಂಡೆಡ್ ಟುಗೆದರ್, ಕೆಮಿಕಲ್ ಆಗಿ ಬಾಂಡ್ ಆಗ್ಬಿಡ್ತವೆ ಅವು. ಆದ್ರೆ ಮಿಕ್ಸ್ಚರ್ ಅಲ್ಲಿ ಕಾಂಬಿನೇಷನ್ಸ್ ದಟ್ ಕ್ಯಾನ್ ಬಿ ಸೆಪರೇಟೆಡ್ ಫಿಸಿಕಲಿ. ನಾವು ಯಾವ್ದನ್ನ ಫಿಸಿಕಲಿ ಸೆಪರೇಟ್ ಮಾಡಬಹುದು ಅಂತದನ್ನ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಅಕ್ಕಿಗೆ ನೀವು ತರ್ತೀರ ರೇಷನ್ ಅಂಗಡಿಯಿಂದ, ಯು ವಿಲ್ ಕ್ಲೀನ್ ಇಟ್, ಯು ವಿಲ್ ಗೆಟ್ ಸಮ್ ಸ್ಟೋನ್ಸ್, ಕರೆಕ್ಟ್? ರೈಸ್ ಇಸ್ ಮಿಕ್ಸ್ಡ್ ವಿತ್ ಸ್ಟೋನ್, ದಟ್ ಇಸ್ ಅ ಮಿಕ್ಸ್ಚರ್. ಸ್ಟೋನ್ ಅನ್ನ ನೀವೇನ್ ಮಾಡ್ತೀರಾ, ಸಪರೇಟ್ ಮಾಡ್ತೀರಾ, ಕರೆಕ್ಟ್? ಯು ವಿಲ್ ಗೆಟ್ ಕಂಪ್ಲೀಟ್ ರೈಸ್ ಅಂಡ್ ಸ್ಟೋನ್ ಸೆಪರೇಟ್ಲಿ. ಫಿಸಿಕಲಿ ನೀವೇನ್ ಮಾಡಿದ್ರಿ, ಸೆಪರೇಟ್ ಮಾಡಿದ್ರಿ, ಅದನ್ನ ನಾವು ಮಿಕ್ಸ್ಚರ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಅಂದ್ರೆ, ನೀರಿಗೆ ಸಾಲ್ಟ್ ಅನ್ನ ಮಿಕ್ಸ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಇಟ್ ಇಸ್ ಸಾಲ್ಟ್ ವಾಟರ್, ಮಿಕ್ಸ್ಚರ್ ಅದು. ನಾವೇ ಹೀಟ್ ದ ವಾಟರ್, ಬಾಯ್ಲ್ ಆಗುತ್ತೆ, ವಾಟರ್ ಎವಾಪರೇಟ್ ಆಗುತ್ತೆ, ಇನ್ ದ ಬೌಲ್ ಯು ವಿಲ್ ಗೆಟ್ ಓನ್ಲಿ ದ ಸಾಲ್ಟ್. ಸೊ ನಾವು ನೀರನ್ನು ಕೂಡ ಸಪರೇಟ್ ಮಾಡಿದ್ವಿ, ಸಾಲ್ಟ್ ಅನ್ನು ಸಪರೇಟ್ ಮಾಡಿದ್ವಿ ಫಿಸಿಕಲಿ. ಸಚ್ ಮಿಕ್ಸ್ಚರ್ಸ್ ಆರ್ ಕಾಲ್ಡ್ ಆಸ್ such materials are called as mixtures. Once we know how particles combine or mix, we can then understand solutions. For example, how sugar dissolves in tea to make it sweet. So ಇದ್ರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ನೀವು ಟೀ ಮಾಡುವಾಗ ಸಕ್ಕರೆ ಹಾಕ್ತೀರಾ, ಸಕ್ಕರೆ ನಿಮಗೆ ಕಾಣಿಸಲ್ಲ, ಯಾಕೆ? ಕರಗ್ ಹೋಯ್ತು ಅಂತೀರಾ. ಕರಗಿ ಎಲ್ಲಿ ಹೋಯ್ತು? ನೀವು ಅಂತೀರಾ ಹಾಲಲ್ಲಿ ಸೇರ್ಕೊಂಡಿರ್ಬೋದು, ನೀರಲ್ಲಿ, ಅಥವಾ ನೀರಲ್ಲಿ ಸೇರ್ಕೊಂಡಿರ್ಬೋದು ಅಂತ. ಹಾಲು ಮತ್ತು ನೀರಲ್ಲಿ ಹೇಗ್ ಹೋಗಕ್ ಸಾಧ್ಯ? ಅದ್ರ ಒಳಗಡೆ ಹೆಂಗ್ ಹೋಗೋದಿಕ್ ಸಾಧ್ಯ? ಗ್ರೇಟ್ ಕ್ವೆಶನ್ ಅಲ್ವಾ ಇದು? ಅಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್. ಈ ಚಾಪ್ಟರ್ ಬಂದಾಗ ನಿಮ್ಗೆ ಅದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ರಮ್ ದ ವರ್ಲ್ಡ್ ಆಫ್ ಪಾರ್ಟಿಕಲ್ಸ್ ಅಂಡ್ ಮಿಕ್ಸ್ಚರ್ಸ್ ವೆನ್ ದೆನ್ ಮೂವ್ ಇನ್ ಟು ದ ವರ್ಲ್ಡ್ ಆಫ್ ಲೈಟ್. ಈ ಪಾರ್ಟಿಕಲ್ಸ್, ಮಿಕ್ಸ್ಚರ್ಸ್, ಅದರಿಂದ ನಾವೇನ್ ಮಾಡೋಣ, ಇವಾಗ ಲೈಟ್ ಕಡೆಗೆ ಹೋಗೋಣ. We will study how light rays reflect off flat or curved mirrors and bend when passing through the lenses, and helps us understand the working of many objects around us. You can see it over here. ಹೇಗೆ ಒಂದು ಇಲ್ಲಿಂದ ಬಂದಂತಹ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಬೌನ್ಸ್ ಬ್ಯಾಕ್ ಆಗುತ್ತೆ ಅನ್ನೋದನ್ನ ನಾವು ಡೀಪ್ ಆಗಿ ತಿಳ್ಕೊಳ್ತೀವಿ. The bending of light explains what happens when we see an image in a shiny metal spoon, or how corrective glasses help many of us see clearly. ಸಾಕಷ್ಟು ಜನಕ್ಕೆ ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಅದೇ ನೀವು ಸ್ಪೆಕ್ಟಕಲ್ ನ ಯೂಸ್ ಮಾಡಿದ ತಕ್ಷಣ, ಗ್ಲಾಸ್ ಅನ್ನು ಯೂಸ್ ಮಾಡಿದ ತಕ್ಷಣ ಏನಾಗುತ್ತೆ, ಸ್ಪೆಕ್ಸ್ ಯೂಸ್ ಮಾಡಿದಾಗ ಕರೆಕ್ಟ್ ಆಗಿ ಕಾಣಿಸುತ್ತೆ. ಸೊ ವಿ ವಿಲ್ ಯೂಸ್ ಸಮ್ ಲೆನ್ಸಸ್, ಅಂಡ್ ಆ ಲೆನ್ಸ್ ಇಂದ ಏನಾಗುತ್ತೆ, ಕರೆಕ್ಟ್ ಆಗಿ ಲೈಟ್ ಹೋಗಿ ನಿಮ್ಮ ಕಣ್ಣಿನ ರೆಟಿನಾ ಮೇಲೆ ಬೆಂಡ್ ಆಗಿ ವಾಪಸ್ ಬರೋದ್ರಿಂದ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಡೋಂಟ್ ವರಿ, ಅದ್ರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಆ ಒಂದು ಚಾಪ್ಟರ್ ಅಲ್ಲೇನೆ ಕಲಿತಾ ಹೋಗ್ತೀವಿ. It's not just a polished mirror that reflects light. ಬರೀ ಶೈನಿ ಸರ್ಫೇಸ್ ಅಥವಾ ಪಾಲಿಶ್ ಆಗಿರೋ ಸರ್ಫೇಸ್ ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ ಅಂತ ಅಲ್ಲ. ರಫ್ ಸರ್ಫೇಸಸ್ ರಿಫ್ಲೆಕ್ಟ್ ಲೈಟ್ ಆಸ್ ವೆಲ್. ಸೊ ರಫ್ ಆಗಿರುವಂತಹ ಸರ್ಫೇಸಸ್ ಕೂಡ ಏನ್ ಮಾಡುತ್ತೆ, ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅಂಡ್ ಸೋ ಡಸ್ ಅ ಮೂನ್. ಹಾಗೆ ಚಂದ್ರ ಕೂಡ, ಮೂನ್ ಕೂಡ. ಯು ನೋ ದಟ್
ಮೂನಿಗೆ ತನ್ನದೇ ಆದ ಸ್ವಂತ ಬೆಳಕು ಇಲ್ಲ. ಮೂನ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಲೈಟ್, ಇಟ್ ಇಸ್ ಜಸ್ಟ್ ರಿಫ್ಲೆಕ್ಟಿಂಗ್ ದ ಲೈಟ್ ಆಫ್ ಸನ್. ಸೂರ್ಯನಿಂದ ಬರುವಂತಹ ಬೆಳಕನ್ನು ಅದು ರಿಫ್ಲೆಕ್ಟ್ ಮಾಡುತ್ತೆ ಅಷ್ಟೇ. ಡಿಪೆಂಡಿಂಗ್ ಆನ್ ದ ರಿಲೇಟಿವ್ ಪೊಸಿಷನ್ ಆಫ್ ದಿ ಅರ್ತ್, ಮೂನ್ ಅಂಡ್ ಸನ್, a slightly different part of moon is illuminated each night. ಸೊ ನೀವು ಪ್ರತಿದಿನ ನೋಡ್ತಾ ಇದ್ದಾಗ ಚಂದ್ರ ಒಂದೇ ಶೇಪ್ ಅಲ್ಲಿ ಕಾಣಿಸಲ್ಲ, ಚೇಂಜ್ ಆಗ್ತಾ ಹೋಗುತ್ತೆ. ಯಾಕೆ? ಮೂನ್ ಈಸ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಸುತ್ತಾ ಇದ್ದಾನೆ. ಅರ್ತ್ ಇಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸೊ ಅರ್ತ್ ಸನ್ ಸುತ್ತಾ ಇದೆ. ಸೊ ಪೊಸಿಷನ್ ಆಫ್ ದ ಮೂನ್, ಯಾವ ಒಂದು ಫೇಸ್ ಅಥವಾ ಯಾವ ಒಂದು ಡೈರೆಕ್ಷನ್ ಆಫ್ ಮೂನ್ಗೆ ಸನ್ಲೈಟ್ ಬೀಳ್ತಿದೆಯೋ ಆ ಒಂದು ಭಾಗ ಮಾತ್ರ ನಮ್ಗೆ ಏನಾಗುತ್ತೆ, ಕಾಣಿಸ್ತಾ ಹೋಗುತ್ತೆ. ಅದಕ್ಕೇನೆ ದಿನ ಏನಾಗ್ತಾ ಇರುತ್ತೆ, ಚಂದ್ರನ ಶೇಪ್ ಚೇಂಜ್ ಆಗುತ್ತೆ. ಗಿವಿಂಗ್ ರೇಸ್ ಟು ಅ ಬ್ಯೂಟಿಫುಲ್ ಫೇಸಸ್ ಆಫ್ ಮೂನ್ ದಟ್ ವಿ ಸಿ ಇನ್ ದ ಸ್ಕೈ. ನೋಡಿ ಈ ತರ ಫೇಸಸ್ ಏನಾಗ್ತಾ ಹೋಗುತ್ತೆ, ಕಾಣಿಸ್ತಾ ಹೋಗುತ್ತೆ. ವಾಚಿಂಗ್ ದ ಪೀರಿಯಾಡಿಕ್ ಸೈಕಲ್ಸ್ ಆಫ್ ಮೂನ್ಸ್ ಫೇಸಸ್ allowed humans to come up with first calendars. Can you believe it? ಚಂದ್ರನ ಒಂದು ಮೂಮೆಂಟ್ ಅಥವಾ ಫೇಸಸ್ ಅನ್ನ ನೋಡಿ ಕ್ಯಾಲೆಂಡರ್ನ ಅವಾಗ ಅವರು ಕಂಡು ಹಿಡಿದ್ರು. ಬೈ ಕಂಬೈನಿಂಗ್ ಕೇರ್ಫುಲ್ ಅಬ್ಸರ್ವೇಷನ್ಸ್ ಆಫ್ ಸನ್ ರೇಸ್, ಸನ್ಸೆಟ್ ಅಂಡ್ ಲೂನಾರ್ ಸೈಕಲ್, ವೇರಿಯಸ್ ಕ್ಯಾಲೆಂಡರ್ಸ್ ಕಮ್ ಇನ್ ಟು ಬೀಯಿಂಗ್. It's not like fascinating that the calendars which determine our routine on earth are linked to the motions of objects far beyond our planet. ಅಲ್ವಾ? ನಾವು ಪ್ರತಿದಿನ ಕ್ಯಾಲೆಂಡರ್ಸ್ ನ ನೋಡ್ತಾನೆ ಇರ್ತೀವಿ. ಸೊ ನಾವು ಭೂಮಿ ಮೇಲೆ ನಿಂತು ನೋಡುವಂತಹ ಕ್ಯಾಲೆಂಡರು ಭೂಮಿಯಿಂದ ಎಷ್ಟೋ ಸಾವಿರ ಮೈಲಿ ದೂರ ಇರುವಂತಹ ಒಂದು ಆಬ್ಜೆಕ್ಟಿನ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್. ಬಟ್ ಇಟ್ಸ್ ನಾಟ್ ಜಸ್ಟ್ ಕ್ಯಾಲೆಂಡರ್ಸ್ ಆರ್ ದ ಮೂವ್ಮೆಂಟ್ಸ್ ಆಫ್ ದ ಸನ್ ಮೂನ್ ದಟ್ ಆರ್ ಲಿಂಕ್ಡ್. ಬರೀ ಮೂವ್ಮೆಂಟ್ ಆಫ್ ಸನ್ ಮೂನ್ ಮೇಲೆ ಇದು ಡಿಪೆಂಡ್ ಆಗಿಲ್ಲ. ರೈಟ್ ಹಿಯರ್ ಆನ್ ಅರ್ತ್ there are marvelous and complex patterns of relationship between living organisms and their environments. So ನಮ್ಮ ಭೂಮಿ ಮೇಲೆ ಇರುವಂತಹ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್, ಆನಿಮಲ್ಸ್, ಹ್ಯೂಮನ್ ಬೀಯಿಂಗ್ಸ್ ಜೊತೆಗೆ ಎನ್ವೈರನ್ಮೆಂಟ್ ಕೂಡ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿ ಇದೆ. ಎವ್ರಿ ಲಿವಿಂಗ್ ಬೀಯಿಂಗ್ ಫ್ರಮ್ ಎ ಟೈನಿಯಸ್ಟ್ ಇನ್ಸೆಕ್ಟ್ ಟು ದ ಲಾರ್ಜೆಸ್ಟ್ ವೇಲ್, from blades of grasses to tall trees, depend upon and respond to air, water, sunlight and other organisms around them, forming the ecosystem that support life on our planet. ಯಾವುದೇ ಇರಲಿ, ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಇರಲಿ ಅಥವಾ ತುಂಬಾ ದೊಡ್ಡ ಪ್ರಾಣಿಗಳೇ ಇರಲಿ, ಚಿಕ್ಕ ಸಸ್ಯನೇ ಆಗಿರ್ಲಿ ಅಥವಾ ದೊಡ್ಡ ಮರನೇ ಆಗಿರ್ಲಿ, ಎಲ್ಲವಕ್ಕೂ ಕೂಡ ಗಾಳಿ, ಏರ್, ವಾಟರ್, ಸನ್ಲೈಟ್ ಬೇಕೇ ಬೇಕು. ಅಂಡ್ ಎವ್ರಿಥಿಂಗ್ is depending upon each other. Plant depends on the animals because they need carbon dioxide, correct? And we all living organisms, animals depend on plants because we need oxygen. ನಮಗೆ ಆಕ್ಸಿಜನ್ ಬೇಕು ಬ್ರೀತ್ ಮಾಡಲಿಕ್ಕೆ, and that will be given by the plants. In the final chapter of this book, we can put it all together and try to understand what makes Earth just right for life and to recognize the urgent challenges that our planet now faces. Last chapter ಅಲ್ಲಿ ನಾವು ನಮ್ಮ ಭೂಮಿ ಏನೇನ್ ಪ್ರಾಬ್ಲಮ್ ನ ಅನುಭವಿಸ್ತಾ ಇದೆ, what problems it is facing because of us, ನಮ್ಮಿಂದಾನೇ ಪ್ರಾಬ್ಲಮ್ಸ್ ಆಕ್ಚುಲಿ ಅರ್ತ್ಗೆ, ಅದು ಏನೇನು ಅನ್ನೋದನ್ನ ತಿಳಿತಾ ಹೋಗ್ತೀವಿ. Most importantly, the earth lies at the perfect distance from the sun, where water remains liquid and it has an atmosphere that provides the oxygen we breathe while shielding us from harmful ultraviolet rays. ಎಷ್ಟು ಪರ್ಫೆಕ್ಟ್ ಅಲ್ವಾ? ನಮ್ಮ ಭೂಮಿ ಸೂರ್ಯನಿಂದ ಪರ್ಫೆಕ್ಟ್ ಆಗಿರೋ ಡಿಸ್ಟೆನ್ಸ್ ಅಲ್ಲಿ ಇದೆ. ಯಾಕೆ ಹೇಳಿ? ತುಂಬಾ ಹತ್ರ ಇದ್ದಿದ್ರೆ ವಾಟರ್ ಎವಾಪರೇಟ್ ಆಗ್ಬಿಡ್ತಿತ್ತು, ಅಥವಾ ತುಂಬಾ ದೂರ ಇದ್ದಿದ್ರೆ ಏನಾಗ್ತಾ ಇತ್ತು, ಶಾಖ ಕಡಿಮೆ ಆಗ್ತಿತ್ತು, ಟೆಂಪರೇಚರ್ ಕಡಿಮೆ ಆಗ್ತಿತ್ತು, ನೀರೆಲ್ಲ ಐಸ್ ಆಗ್ಬಿಡ್ತಾ ಇತ್ತು, ಐಸ್ ಕ್ಯೂಬ್ಸ್ ಆಗ್ಬಿಡ್ತಾ ಇತ್ತು, ಕರೆಕ್ಟ್? ಸೊ ಇಟ್ ಇಸ್ ಇನ್ ಪರ್ಫೆಕ್ಟ್ ಡಿಸ್ಟೆನ್ಸ್. ಸೊ ವಾಟರ್ ಇಸ್ ಇನ್ ಲಿಕ್ವಿಡ್ ಸ್ಟೇಟ್, ಅದನ್ನ ನಾವು ಯೂಸ್ ಮಾಡುವಂತಹ ಸ್ಟೇಟ್ ನಲ್ಲಿ ಅದು ಇದೆ. ಅದಷ್ಟೇ ಅಲ್ಲದೆ, ಯು ನೋ ದಟ್ ಸನ್ ರೇಸ್ ಕಂಟೈನ್ ಅಲ್ಟ್ರಾವೈಲೆಟ್ ರೇಸ್ ಆಲ್ಸೋ, ಕರೆಕ್ಟ್? ಆದ್ರೆ ಅದರಿಂದ ನಾವೇನ್ ಮಾಡ್ತಾ ಇದ್ವಿ, ಅಟ್ಮಾಸ್ಫಿಯರ್ ಇರೋದ್ರಿಂದ ಅಲ್ಟ್ರಾವೈಲೆಟ್ ರೇಸು ನಮ್ಮ ಒಳಗಡೆ ಬರ್ದೇ ಇರೋ ತರ ಕೂಡ ಏನಾಗ್ತಾ ಇದೆ, ಓಝೋನ್ ಲೇಯರ್ ಕಾಪಾಡ್ತಾ ಇದೆ. ಬಟ್ ಹ್ಯೂಮನ್ ಆಕ್ಟಿವಿಟೀಸ್ ಆನ್ ದ ಪ್ಲಾನೆಟ್ ಕ್ಯಾನ್ ಕಾಸ್ ಸ್ಮಾಲ್ ಚೇಂಜಸ್ ಇನ್ ದ ಟೆಂಪರೇಚರ್ ಆಫ್ ದಿ ಅರ್ತ್. ಇದೆಲ್ಲ ನೇಚರ್ ಕರೆಕ್ಟ್ ಆಗಿ ಕೊಟ್ಟಿದೆ ನಮಗೆ, ಆದ್ರೆ ಬಿಕಾಸ್ ಆಫ್ ಅವರ್ ಆಕ್ಟಿವಿಟೀಸ್, ಹ್ಯೂಮನ್ ಬೀಯಿಂಗ್ ಆಕ್ಟಿವಿಟೀಸ್, ಟೆಂಪರೇಚರ್ ಇಸ್ ರೇಸಿಂಗ್. ಯಾಕೆ? ನಾವು ಮರ ಕಡಿತಾ ಇದೀವಿ, ಮಳೆ ಬರಲ್ಲ, ಹೌದಲ್ವಾ? ದೆನ್ ವಿ ಆರ್ ಯೂಸಿಂಗ್ ಮೋರ್ ಆಫ್ ವೆಹಿಕಲ್ಸ್. ವೆಹಿಕಲ್ಸ್ ಆರ್ ಲಿವಿಂಗ್ ದ
ಸ್ಮೋಕ್, ಆ ಸ್ಮೋಕ್ ಏನಾಗ್ತಾ ಇದೆ, ಆಚೆ ಹೋಗೋಕ್ಕಾಗದೆ ಅಟ್ಮಾಸ್ಫಿಯರ್ ಅಲ್ಲಿ ಒಂದು ಲೇಯರ್ ಫಾರ್ಮ್ ಮಾಡ್ತಾ ಇದೆ. ಅಂಡ್ ಥ್ರೂ ದ್ಯಾಟ್ ಲೇಯರ್ ದ ಹೀಟ್ ವಿಲ್ ನಾಟ್ ಎಸ್ಕೇಪ್, ಟೆಂಪರೇಚರ್ ಎಸ್ಕೇಪ್ ಆಗಲ್ಲ, ಇಟ್ ವಿಲ್ ಬೌನ್ಸ್ ಬ್ಯಾಕ್. ಸೊ ಆಬ್ವಿಯಸ್ಲಿ ಅರ್ತ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ಅದನ್ನ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತಾ ಇದೀವಿ. ಸೊ ಕ್ಲೈಮೇಟ್ ಪ್ಯಾಟರ್ನ್ಸ್ ವಿತ್ ಡೇಂಜರಸ್ ಕಾನ್ಸಿಕ್ವೆನ್ಸಸ್, ಇದರಿಂದ ಏನಾಗ್ತಾ ಇದೆ, ನಮ್ಮ ಭೂಮಿಗೆ ಸಾಕಷ್ಟು ತೊಂದರೆಯನ್ನ ಅದು ಉಂಟು ಮಾಡ್ತಿದೆ. ಅಟ್ ದ ಹಾರ್ಟ್ ಆಫ್ ಬೋತ್ ದ ಪ್ರಾಬ್ಲಮ್ ಅಂಡ್ ದ ಎನಿ ಪಾಸಿಬಲ್ ಸೊಲ್ಯೂಷನ್ ಇಸ್ ಅಸ್. ಏನೇ ಪ್ರಾಬ್ಲಮ್ ಆಗ್ಬೇಕಾದ್ರೂ ಅದು ನಮ್ಮಿಂದಾನೆ, ಅದಕ್ಕೆ ಸೊಲ್ಯೂಷನ್ ಕೂಡ ಹುಡುಕ್ಬೇಕಾದವ್ರು ಯಾರು, ನಾವು. ವಿ ಆರ್ ದ ಒನ್ಸ್ ಇನ್ಫ್ಲೂಯೆನ್ಸಿಂಗ್ ಅರ್ತ್ಸ್ ಕ್ಲೈಮೇಟ್. ಸೊ ಅರ್ತ್ ಕ್ಲೈಮೇಟ್ ಚೆನ್ನಾಗಿದೆ ಅಂದ್ರೂ ಅದಕ್ಕೆ ನಾವೇ ಕಾರಣ, ಕೆಟ್ಟ ಹೋಗ್ತಾ ಇದೆ ಅಂದ್ರೂ ಅದಕ್ಕೆ ನಾವೇ ಕಾರಣ. ಬಟ್ ವಿ ಆರ್ ಆಲ್ಸೋ ದ ಒನ್ಸ್ ಹೂ ಕ್ಯಾನ್ ಅಂಡ್ ಮಸ್ಟ್ ಯೂಸ್ ಸೈನ್ಸ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಚೇಂಜಸ್ ಅಂಡ್ ಗೈಡ್ ಅವರ್ ಆಕ್ಷನ್ಸ್. ಸೊ ನಾವು ಇದನ್ನ ಸೈಂಟಿಫಿಕಲಿ ಟ್ಯಾಕಲ್ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗ್ಬೇಕು. ದ ಸೇಮ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ದಟ್ ವಿ ಹ್ಯಾವ್ ಗೈಡೆಡ್ ಅವರ್ ಜರ್ನಿ ಥ್ರೂ ದ ಮಿಡಲ್ ಸ್ಟೇಜ್, ಅಬ್ಸರ್ವಿಂಗ್, measuring, experimenting will be key in helping us protect the delicate balance on which life depends. So ಈ ಮೂರು ಒಂದು ಅಬ್ಸರ್ವಿಂಗ್, ಮೆಜರಿಂಗ್ ಅಂಡ್ ಎಕ್ಸ್ಪೆರಿಮೆಂಟ್ ಅನ್ನ ಇಟ್ಕೊಂಡು ನಾವ್ ಏನ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದು ಪ್ರಾಬ್ಲಮಿಗೂ ಸೊಲ್ಯೂಷನ್ಸ್ ಅನ್ನ ಕಂಡು ಹಿಡಿತಾ ಹೋಗ್ಬೇಕು. ದ ಚಾಲೆಂಜಸ್ ಅಹೆಡ್ ವೋಂಟ್ ಆಲ್ವೇಸ್ ಬಿ ಈಸಿ. ನಮ್ಮ ಮುಂದೆ ಇರೋ ಕ್ವೆಶನ್ಸ್ ಎಲ್ಲ ತುಂಬಾ ಈಸಿಯಾಗಿ ಯಾವತ್ತೂ ಕೂಡ ಇರಲ್ಲ. We hope some of you will try to solve these difficult problems with curiosity as your guide. So first page ಒಂದು question ಕೊಟ್ಟಿದ್ರಲ್ಲ about Puri, we will see what it is now. To help you think like scientists, let us go back to a question we asked on the first page. First page ಅಲ್ಲಿ ಕೊಟ್ಟಿರೋ question ಇದು. Why is one side of a puri thinner than the other? ಯಾಕೆ one side ತುಂಬಾ ತೆಳ್ಳಗಿರುತ್ತೆ, one side ದಪ್ಪ ಇರುತ್ತೆ? Firstly, ರಿಮೆಂಬರ್ ದಟ್ ಸೈನ್ಸ್ ಇಸ್ ಎವ್ರಿವೇರ್. ಹೌದಲ್ವಾ, ಸೈನ್ಸ್ ಇಲ್ಲೇ ಇದೆ ಅಲ್ಲೇ ಇದೆ ಅಂತ ಅಲ್ಲ, ಎಲ್ಲಾ ಕಡೆ ಇದೆ. ಯು ಡೋಂಟ್ ನೀಡ್ ಅ ಫ್ಯಾನ್ಸಿ ಲ್ಯಾಬೊರೇಟರಿ ಟು ಡೂ ದ ಸಿಂಪಲ್ ಎಕ್ಸ್ಪೆರಿಮೆಂಟ್. ಯಾವ್ದು ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಬೇಕು ಅಂದ್ರೆ ನಾನು ಲ್ಯಾಬೊರೇಟರಿನಲ್ಲೇ ಲ್ಯಾಬ್ ಅಲ್ಲೇ ಹೋಗಿ ಮಾಡ್ತೀವಿ ಅಂತ ಅದರ ಅವಶ್ಯಕತೆ ಇಲ್ಲ. ಈವನ್ ಯುವರ್ ಕಿಚನ್ ಅಟ್ ಹೋಮ್ ಇಸ್ ಅ ವಂಡರ್ಫುಲ್ ಪ್ಲೇಸ್ ಟು ಅಬ್ಸರ್ವ್ ಅಂಡ್ ಆಸ್ಕ್ ಕ್ವೆಶನ್ಸ್. ನಿಮ್ಮ ಮನೇಲಿರೋ ಅಡುಗೆ ಮನೆ ಇದೆಯಲ್ಲ, ಅಲ್ಲೇ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಬಹುದು, ಸಾಕಷ್ಟು ಕ್ವೆಶನ್ಸ್ ಗಳನ್ನು ಕೂಡ ನೀವು ಕೇಳಬಹುದು. All you need is to start with curiosity, careful observation and asking what happens if. ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರಬೇಕು, ಕ್ವೆಶನ್ಸ್ ಕೇಳೋ ಅಬಿಲಿಟಿ ಇರಬೇಕು, ಅಬ್ಸರ್ವ್ ಮಾಡಬೇಕು. ಹ್ಯಾವ್ ಯು ನೋಟಿಸ್ಡ್ ಹೌ ಅ ಪೂರಿ ಆರ್ ಬಟೂರಾ ಪಫ್ಸ್ ಅಪ್ ವೆನ್ ಪ್ಲೇಸ್ಡ್ ಇನ್ ಅ ಹಾಟ್ ಆಯಿಲ್? ಬಿಸಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಹೇಗೆ ಉಬ್ಬುತ್ತೆ ಅಂತ ನೀವು ನೋಡಿದೀರಾ ಅಲ್ವಾ? ಆರ್ ಹೌ ಅ ಫುಲ್ಕಾ ಸ್ವೆಲ್ಸ್ ವೆನ್ ಪುಟ್ ಡೈರೆಕ್ಟ್ಲಿ ಆನ್ ದ ಫ್ಲೇಮ್. ಚಪಾತಿನ ಡೈರೆಕ್ಟ್ ಆಗಿ ನೀವು ಹಂಚಿನ ಮೇಲೆ ಹಾಕ್ತೆ, ಫ್ಲೇಮ್ಗೆ ಬೆಂಕಿಯಲ್ಲಿ ಸುಟ್ರೆ ಏನಾಗುತ್ತೆ, ಉಬ್ಕೊಳ್ಳುತ್ತೆ. ಯಾಕೆ? ವೈ ಡಸ್ ಇಟ್ ಪಫ್ ಅಪ್ ಲೈಕ್ ಬಲೂನ್? ಯಾಕೆ ಬಲೂನ್ ತರ ಊದ್ಕೊಳ್ಳುತ್ತೆ? ಅಂಡ್ ವೈ ಇಸ್ ಒನ್ ಸೈಡ್ ಥಿನ್ನರ್ ದ್ಯಾನ್ ದಿ ಅದರ್? ಯಾಕೆ ಒಂದ್ ಸೈಡ್ ತುಂಬಾ ತೆಳ್ಳಗಿರುತ್ತೆ? ದೀಸ್ ಆರ್ ಕ್ವೆಶನ್ಸ್ ಸೈಂಟಿಸ್ಟ್ ಮೈಟ್ ಆಸ್ಕ್ ಅಂಡ್ ಯು ಕ್ಯಾನ್ ಟು. ಸೊ ಈ ಕ್ವೆಶನ್ ಸೈಂಟಿಸ್ಟ್ ಕೇಳ್ಬೋದು, ಬರೀ ಅವರಷ್ಟೇ ಕೇಳ್ಬೇಕು ಅಂತ ಇದೆಯಾ? ನೋ, even you can ask it. ನೀವು ಕೂಡ ಕೇಳಬಹುದು. Let's see how we can investigate the simple everyday phenomena like a scientist would. ಹಾಗಿದ್ರೆ ನಾವು ಸೈಂಟಿಸ್ಟ್ ಹೇಗೆ ಸಾಲ್ವ್ ಮಾಡ್ತಾರೆ ಅಂತ ನಾವು ಕೂಡ ಇಲ್ಲಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. First, we will try to ask a scientific question. One scientific question ಕೇಳೋಣ. What are the different things that may change the way a puri puffs up when fried? ಏನೇನ್ ಥಿಂಗ್ಸು ಆ ಪೂರಿ ಉಬ್ಬೋದಕ್ಕೆ ಕಾರಣವಾಗಿರಬಹುದು? To answer this, we may want to do some simple experiments. ಸೊ ಇದಕ್ಕೆ ನಾವು ಕರೆಕ್ಟ್ ಆಗಿರೋ ಆನ್ಸರ್ ಹೇಳಬೇಕು ಅಂದ್ರೆ ಚಿಕ್ಕದಾಗಿ ಕೆಲವೊಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ ಅನ್ನ ನಾವು ಮಾಡಬೇಕಾಗತ್ತೆ. ಫಾರ್ ದ್ಯಾಟ್ ವಿ ಟ್ರೈ ಅಂಡ್ ಫೈಂಡ್ ಔಟ್ ಟೂ ಮೇನ್ ಥಿಂಗ್ಸ್. ಸೊ ಆ ಥರ ಮಾಡಿ ಯಾವ್ದಾದ್ರು ಎರಡು ಥಿಂಗ್ಸ್ ಅನ್ನ ಕಂಡು ಹಿಡಿಯೋಣ. ವಾಟ್ ಆಲ್ ಕ್ಯಾನ್ ವಿ ಚೇಂಜ್ ಆರ್ ಕಂಟ್ರೋಲ್ ವೆನ್ ವಿ ಡೂ ದ ಎಕ್ಸ್ಪೆರಿಮೆಂಟ್? ನಾವು ಏನನ್ನ ಚೇಂಜ್ ಮಾಡಬಹುದು ಅಂಡ್ ನಾವು ಏನನ್ನ ಕಂಟ್ರೋಲ್ ಮಾಡಬಹುದು. ಅಂಡ್ what all can we observe to see if these changes made any difference? ಆಮೇಲೆ ಅದನ್ನ ಕೇರ್ಫುಲ್ ಆಗಿ ನಾವು ಅಬ್ಸರ್ವ್ ಮಾಡಬೇಕು. In this case, we can perhaps think of a changing the thickness and size of rolled dough. ನೀವು ಹಿಟ್ಟಿರುತ್ತಲ್ವಾ, ಅದರ ಥಿಕ್ನೆಸ್ ಮತ್ತೆ ಅದರ ಸೈಜ್ ಅನ್ನ ಚೇಂಜ್ ಮಾಡಿ ನೋಡಬಹುದು. We could also try to use different type of flour. ಅಂದ್ರೆ ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ಈ ತರ ಬೇರೆ ಬೇರೆ ಹಿಟ್ಟನ್ನು ಬಳಸಿ ಕೂಡ ನೀವು ಪೂರಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ವೈಲ್ ಫ್ರೈಯಿಂಗ್ ದ ಪೂರಿ ವಿ ಕ್ಯಾನ್ ಆಲ್ಸೋ ಚೇಂಜ್ ಟೆಂಪರೇಚರ್ ಆಫ್ ಹಾಟ್ ಆಯಿಲ್. ಟೆಂಪರೇಚರ್ ಇರುತ್ತಲ್ವಾ,
ಅಂದ್ರೆ ಒಲೆನ ಸಣ್ಣ ಮಾಡೋದಾಗಿರ್ಬಹುದು ಅಥವಾ ಜಾಸ್ತಿ ಮಾಡೋದಾಗಿರ್ಬಹುದು, ಅದನ್ನು ಚೇಂಜ್ ಮಾಡಬಹುದು. ಆರ್ ಟ್ರೈ ಅಂಡ್ ಡ್ರಾಪ್ ದ ರೋಲ್ ಡೌ ಇಂಟು ಆಯಿಲ್ ಇನ್ ಡಿಫ್ರೆಂಟ್ ವೇಸ್. ಅಂದ್ರೆ ನೀವು ಉದ್ದುತ್ತೀರ ಅಲ್ವಾ, ರೌಂಡ್ ಆಗಿ ಉದ್ದದ್ಮೇಲೆ ಕರಿಯೋದಕ್ಕೆ ಬಾಣ್ಲಿಗೆ ಹಾಕಿದಾಗ ಅದನ್ನ ಬೇರೆ ಬೇರೆ ಪೊಸಿಷನ್ ಇಂದ ಹಾಕಿ. ಹೇಗೆ? ಥಪ್ ಅಂತ ಒಂದೇ ಸತಿಗೆ ನೋಡಿ. ಇಫ್ ಯು ಥಿಂಕ್ ದಿಸ್ ಇಸ್ ದ ಬೌಲ್, ಯು ಕ್ಯಾನ್ ಪುಟ್ ಇಟ್ ಡೈರೆಕ್ಟ್ಲಿ ಹಿಯರ್ ವರ್ಟಿಕಲಿ, ಹೀಗಾದ್ರೂ ಹಾಕ್ಬೋದು. ಅಥವಾ ಸೈಡ್ ಇಂದ ಏನ್ ಮಾಡ್ಬೋದು, ನೀವು ಸ್ಲೈಟ್ ಆಗಿ ಸ್ಲೈಡ್ ಮಾಡ್ಬೋದು ಅಲ್ವಾ. ಬೇಗನೆ ಟಪಕ್ ಅಂತ ಹಾಕಿ ಕೂಡ ನೋಡ್ಬೋದು, ಅಥವಾ ಸ್ಲೋ ಆಗಿ ಒಳಗಡೆ ಬಿಟ್ಟು ಕೂಡ ಅದನ್ನ ನೋಡ್ಬಹುದು. ನೋಟಿಸ್ ದಟ್ ದೀಸ್ ಆರ್ ಥಿಂಗ್ಸ್ ದಟ್ ವಿ ಕ್ಯಾನ್ ಕಂಟ್ರೋಲ್. ಸೊ ಇಷ್ಟು ಥಿಂಗ್ಸ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಏನೇನು ಕಂಟ್ರೋಲ್ ಮಾಡಿದ್ರಿ? ಹಿಟ್ಟಿತ್ತಲ್ಲ, ಅದ್ರ ಥಿಕ್ನೆಸ್ ಚಿಕ್ಕದ್ ತಗೋಬಹುದು ಅಥವಾ ದೊಡ್ಡದ್ ತಗೋಬಹುದು. ಆಮೇಲೆ ಬೇರೆ ಬೇರೆ ಹಿಟ್ಟನ್ನ ಯೂಸ್ ಮಾಡಬಹುದು. ಒಲೆನ ನೀವು ಜೋರಾಗಿ ಉರಿಸ್ಬೋದು ಅಥವಾ ಟೆಂಪರೇಚರ್ ಕಡಿಮೆನೂ ಮಾಡಬಹುದು. ಆಮೇಲೆ ಯಾವ ಆಂಗಲ್ ಅಲ್ಲಿ ಬಿಡ್ಬೋದು ಅಂತ ಇಷ್ಟನ್ನ ನೀವೇನ್ ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಹವೆವರ್, ಟು ಮೇಕ್ ಸೆನ್ಸ್ ಆಫ್ ಚೇಂಜಸ್ ವಿ ಆಲ್ಸೋ ನೀಡ್ ಟು ಥಿಂಕ್ ಆಫ್ ವಾಟ್ ವಿ ಕ್ಯಾನ್ ಅಬ್ಸರ್ವ್ ಆರ್ ಮೆಷರ್. ಸೊ ನಾವೇನ್ ಅಬ್ಸರ್ವ್ ಮಾಡ್ಬೋದು ಅನ್ನೋದನ್ನ ನಾವಿಲ್ಲಿ ಥಿಂಕ್ ಮಾಡಬೇಕು. ಸಮ್ ಆಫ್ ದೀಸ್ ಮೇ ಹ್ಯಾವ್ ಜಸ್ಟ್ ಎಸ್ ಆರ್ ನೋ ಆನ್ಸರ್ಸ್. ಸೊ ಅದರಲ್ಲಿ ಹೌದು ಅಥವಾ ಇಲ್ಲ ಅನ್ನೋ ಆನ್ಸರ್ಸ್ ನಮಗೆ ಸಿಗಬಹುದು. ಇನ್ ಸಮ್ ಕೇಸಸ್ there might be a number we can measure. Maybe we can start by checking whether the puri puffs up, or we can measure the time it takes to puffs up. ಹೌದಲ್ವಾ? ಪುರಿ ಉಬ್ಬುತ್ತಾ ಇಲ್ವಾ ಅಂತ ನೋಡಬಹುದು, ಅಥವಾ ಉಬ್ಬೋದಕ್ಕೆ ಎಷ್ಟು ಟೈಮ್ ತಗೊಳ್ತು ಅಂತ ನೋಡಬಹುದು. We can check whether a very thick layer of dough still give a thin side to the puri. So ಥಿಕ್ ಲೇಯರ್ ಇರುತ್ತಲ್ವಾ, ಉಂಡೆ ತುಂಬಾ ದಪ್ಪ ಇದ್ರೆ ಆಗ್ಲೂ ಕೂಡ ನಮ್ಗೆ ಥಿನ್ ಆಗಿರೋ ಲೇಯರ್ ಬರುತ್ತೆ, ತೆಳುವಾಗಿರೋ ಲೇಯರ್ ಬರುತ್ತಾ ಅಂತ ಕೂಡ ಚೆಕ್ ಮಾಡಬಹುದು. ಫರ್ದರ್, ವೈಲ್ ಡೂಯಿಂಗ್ ಸಚ್ ಎಕ್ಸ್ಪೆರಿಮೆಂಟ್ಸ್ ಇಟ್ಸ್ ಬೆಟರ್ ಟು ಚೇಂಜ್ ಓನ್ಲಿ ಒನ್ ಥಿಂಗ್ ಅಟ್ ಅ ಟೈಮ್ ವೈಲ್ ಕೀಪಿಂಗ್ ದಿ ಅದರ್ ಕಂಡೀಷನ್ಸ್ ಸೇಮ್. ಸೊ ಒಂದ್ಸತಿಗೆ ಒಂದೇ ಕಂಡೀಷನ್ ಚೇಂಜ್ ಮಾಡಿ ನೋಡಿದ್ರೆ ನಮ್ಮ ಅಬ್ಸರ್ವೇಷನ್ ಕ್ಲಿಯರ್ ಆಗ್ತಾ ಹೋಗುತ್ತೆ. For example, if we wanted to see the effect of boiling hot and not very hot oil, we would use circles of dough of same thickness and drop them in the same way. So same thickness ಇರುತ್ತೆ, ಸೇಮ್ ಡೋವ್ ಇರುತ್ತೆ. ಒಂದನ್ನ ತುಂಬಾ ಜಾಸ್ತಿ ಬಿಸಿಯಾಗಿರೋ ಆಯಿಲ್ಗೆ ಹಾಕಬೇಕು, ಇನ್ನೊಂದನ್ನ ನಾರ್ಮಲ್ ಆಗಿರೋ ಆಯಿಲ್ಗೆ ಹಾಕಬೇಕು. It is also a good idea to keep note of everything that you see and sense when doing an experiment. So ಪ್ರತಿಯೊಂದನ್ನು ನೀವು ಬರ್ಕೊಳ್ತಾ ಹೋದ್ರೆ, ನೋಟ್ ಮಾಡ್ತಾ ಹೋದ್ರೆ ತುಂಬಾ ಹೆಲ್ಪ್ ಆಗತ್ತೆ. ದ ಆಯಿಲ್ ಸ್ಪ್ಲಾಟರ್, ನೀವು ಹಾಕಿದ ತಕ್ಷಣ ಆಯಿಲ್ ಏನಾದ್ರು ಚೆಲ್ ಹೋಯ್ತಾ, ಸ್ಮೆಲ್ ಆರ್ ಸ್ಮೋಕ್ ಏನಾದ್ರು ಸ್ಮೆಲ್ ಬಂತಾ, ಅಥವಾ ಹೊಗೆ ಏನಾದ್ರು ಬಂತಾ. ಅಂಡ್ ಆಫ್ಟರ್ ಡೂಯಿಂಗ್ ಒನ್ ರೌಂಡ್ ಆಫ್ ಎಕ್ಸ್ಪೆರಿಮೆಂಟ್ ಯು ಮೇ ಥಿಂಕ್ ಆಫ್ ಮೋರ್ ಕ್ವೆಶನ್. ಸೊ ಒಂದ್ಸತಿ ಎಕ್ಸ್ಪೆರಿಮೆಂಟ್ ಆಗಿದ ತಕ್ಷಣ ಏನ್ ಮಾಡ್ಬೋದು, ನೀವು ಬೇರೆ ಬೇರೆ ಒಂದು ಕ್ವೆಶನ್ಸ್ ಅನ್ನ ಕೇಳಬಹುದು. ಟು ಪೂರೀಸ್ ಪಫ್ ಬೆಟರ್ ವೆನ್ ಮೇಡ್ ಫ್ರೆಶ್ ಆರ್ ಫ್ರಮ್ ಸ್ಟೋರ್ ಡೋವ್. ಪೂರಿ ನೀವು ಹಿಟ್ಟನ್ನ ನಾದಿ ಉಂಡೆ ಮಾಡಿಟ್ಟು ತಕ್ಷಣ ಮಾಡಿದ್ರೆ ಪುರಿ ಉಬ್ಬುತ್ತಾ, ಅಥವಾ ಅದನ್ನ ಸ್ವಲ್ಪ ಟೈಮ್ ಇಟ್ಟು ಆಮೇಲೆ ಪೂರಿ ಮಾಡಿದ್ರೆ ಉಬ್ಬತ್ತಾ, ಅದನ್ನು ಕೂಡ ನೀವು ನೋಡಬಹುದು. ವಾಟ್ ಹ್ಯಾಪನ್ಸ್ ಇಫ್ ಐ ಪ್ರಿಕ್ ಅ ಹೋಲ್ ಇನ್ ಪೂರಿ ಬಿಫೋರ್ ಫ್ರೈಯಿಂಗ್. ಚೆನ್ನಾಗಿ ಅದನ್ನ ರೌಂಡ್ ಉದ್ಬಿಟ್ಟು ಅದ್ರ ಮಧ್ಯದಲ್ಲಿ ಒಂದು ತೂತು ಆಯ್ತಾ ಹೋಲ್ ಮಾಡಿ ಎಣ್ಣೆಲಿ ಹಾಕಿದ್ರೆ ಉಬ್ಬುತ್ತಾ, ಅದನ್ನು ಕೂಡ ನೀವು ಟೆಸ್ಟ್ ಮಾಡಬಹುದು. ಉಬ್ಬಲ್ಲ ಅಲ್ವಾ? ದೆನ್ this is exactly how all scientific experiments from simple to the most complicated are done. ಹೀಗೇನೆ ನಾವು ಸೈನ್ಸ್ ಎಕ್ಸ್ಪೆರಿಮೆಂಟ್ ನ ಮಾಡೋದು. This is the idea of systematic investigation. Systematic ಅಂದ್ರೆ ಏನ್ ಗೊತ್ತಾ? Step by step investigation. And just so you know, even this simple everyday observation of puri puffing is not really completely understood by scientists today. ಇವಾಗ್ಲೂ ಕೂಡ ಯಾವ ಸೈಂಟಿಸ್ಟ್ ಇಂದಾನು ಪೂರಿ ಯಾಕೆ ಉಬ್ಬುತ್ತೆ, ಒಂದ್ ಸೈಡ್ ಯಾಕೆ ತೆಳ್ಳಗಿರುತ್ತೆ, ಒಂದ್ ಸೈಡ್ ಯಾಕೆ ತಿಕ್ಕಾಗಿರುತ್ತೆ ಅಂತ ಕರೆಕ್ಟ್ ಆಗಿರೋ ರೀಸನ್ ಇದುವರೆಗೂ ಯಾರು ಕಂಡು ಹಿಡಿದಿಲ್ಲ. ಸೊ ವೆದರ್ ಇಟ್ ಇಸ್ ಪಫಿಂಗ್ ಆಫ್ ಪೂರಿ ಆರ್ ಶ್ರಿಂಕಿಂಗ್ ಬ್ರೈಟ್ ಪಾರ್ಟ್ ಆಫ್ ಮೂನ್ ಆಫ್ಟರ್ ಪೂರ್ಣಿಮಾ, ಲೆಟ್ ಯುವರ್ ಕೇರ್ಫುಲ್ ಅಬ್ಸರ್ವೇಷನ್ಸ್ ಗೈಡ್ ಯು ಅಲಾಂಗ್ ಯುವರ್ ಎಕ್ಸ್ಪ್ಲೋರೇಷನ್ಸ್ ಇನ್ ಟು ದ ಇನ್ವೆಸ್ಟಿಗೇಟ್ ವರ್ಲ್ಡ್ ಆಫ್ ಸೈನ್ಸ್. ಸೊ ಪುರಿ ಯಾಕೆ ಉಬ್ಬುತ್ತೆ ಅನ್ನೋದ್ರಿಂದ ಹಿಡಿದು ಯಾಕೆ ಹುಣ್ಣಿಮೆ ಆಗಿದ ತಕ್ಷಣ ಮೂನ್ನ ಫೇಸಸ್ ಚೇಂಜ್ ಆಗ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋವರೆಗೂ ನೀವೇನ್ ಮಾಡ್ತಾ ಇರ್ಬೇಕು, ಎಕ್ಸ್ಪ್ಲೋರ್ ಮಾಡ್ತಾ ಕ್ವೆಶನ್ಸ್ ಇಂದ ಕೇಳ್ತಾನೆ ಹೋಗ್ಬೇಕು ಅಂತ ಈ ಒಂದು ಚಾಪ್ಟರ್ ಅಲ್ಲಿ ಹೇಳಿ ಹ್ಯಾಪಿ ಇನ್ವೆಸ್ಟಿಗೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಒಂದು ಪ್ರಶ್ನೆ ಇದ್ರೂ ಕೂಡ ಸುಮ್ಮನೆ ಆನ್ಸರ್
ಅಥವಾ ಯಾರೋ ಆನ್ಸರ್ ಹೇಳಿದ್ರು ಅಂತ ತಿಳ್ಕೊಳ್ಳೋದ್ರ ಬದಲು ಆಕ್ಟಿವಿಟಿ ಅಂಡ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿ ನೀವು ಆನ್ಸರ್ನ ಪಡ್ಕೊಳ್ಳಿ. ಹಾಗೆ ಇಲ್ಲಿ ತೋರಿಸಿದಂತಹ ಸಾಕಷ್ಟು ಟಾಪಿಕ್ಸ್ ಅನ್ನ ನಾವು ಇನ್ ಡೀಟೇಲ್ ಓದ್ತೀವಿ ಅಂತ ಜಸ್ಟ್ ಇಂಟ್ರೊಡಕ್ಷನ್ ಆಗಿ ಇಲ್ಲಿ ಈ ಚಾಪ್ಟರ್ ಅನ್ನ ಏನ್ ಮಾಡಿದ್ದಾರೆ ಅವರು ನಮಗೆ ಕೊಟ್ಟಿದ್ದಾರೆ. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು ಆಲ್. ಅಂಡ್ ನೆಕ್ಸ್ಟ್ ಬರುವಂತಹ ಪ್ರತಿಯೊಂದು ಚಾಪ್ಟರ್ಗೆ ಎಕ್ಸ್ಪ್ಲನೇಷನ್ ವಿತ್ ಆಕ್ಟಿವಿಟೀಸ್ ಅಲಾಂಗ್ ವಿತ್ ದಟ್ ಕ್ವೆಶನ್ ಅಂಡ್ ಆನ್ಸರ್ಸ್ ಕೂಡ ಕನ್ನಡ ಮೀಡಿಯಂ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಎರಡರಲ್ಲೂ ನಮ್ಮ ಚಾನೆಲ್ ನಲ್ಲಿ ನೀವು ನೋಡಬಹುದು. ಸೊ ಅದನ್ನೆಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸಿಗಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಸಾಕಷ್ಟು ಜನರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಅವ್ರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.